ಅಲ್ಲ ಅವರೊಬ್ರು ನನ್ನಷ್ಟೇ ಹೈಟಲ್ಲಿದ್ದಾರೆ, ಲಾಸ್ಟಲ್ಲಿರೋರು ನೋಡಿ, ಸೇಮ್ ಹೈಟು, ಏನು ಡಿಫ್ರೆನ್ಸೇ ಇಲ್ಲ ಅಷ್ಟೆ. ಆದರೆ ಇವರೇನಾಗ ಆ ವೇದಿಕೆಯಲ್ಲಿ ಆ ಸ್ಕ್ರೀನ್ ಮೇಲೆ ಇರೋದು ಅಂತ ಅನ್ನಿಸ್ತಾ ಇದೆ. ಇವ್ರನ್ನ ನೋಡಿದ್ರೆ ನಿಜವಾಗ್ಲೂ ಗುರ್ತೇ ಸಿಗ್ತಾ ಇಲ್ಲ. ನೀವು ಯಾರು ಆರಕ ಇದರಲ್ಲಿ, ಯಾರು ಜಾಗ್ರವ ಇದರಲ್ಲಿ, ಯಾರು ಗುರುಜಿ ಅಂತ ಗೊತ್ತಾಗ್ತಿಲ್ಲ. ಆರಕ ಯಾರಪ್ಪ ಅಲ್ಲ, ಚೆಲುವರಾಜ್ ಅವರೇ, ಅಂಥದ್ದೊಂದು ಗೆಟಪ್ಪು ಶಿವಣ್ಣನ ಜೊತೆ ಭಜರಂಗಿಟ್ಟು ಹೆಸರಲ್ಲೇ ಒಂದು ಆಲ್ರೆಡಿ ಧೂಳೆಬ್ಬಿಸಿದಂತಹ ಒಂದು ಪವರ್ಫುಲ್ ಆದಂತಹ ಸಿನಿಮಾದ ಟೈಟಲಲ್ಲಿ ಈ ಪಾತ್ರ ನಿಮಗೆ ಸಿಕ್ಕಿದಾಗ ಹೇಗೆ ಅನ್ನಿಸ್ತು ಮಾಡೋದಕ್ಕೆ? ಮೊದಲಾಗಿ ಎಲ್ರಿಗೂ ನಮಸ್ಕಾರ. ಗಣ್ಯರಿಗೂ ಕೂಡ ನಾನು ಹೃದಯಪೂರ್ವಕ ನಮಸ್ಕಾರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ನಾನು ವರ್ಷ ಥ್ಯಾಂಕ್ಸ್ ಹೇಳಲೇಬೇಕು. ಆಡಿಷನ್ ಏನು ನಮಗೆ ಆಡಿಷನ್ ಕಾಲ್ ಕೊಟ್ಟಾಗ ನಾವು ಹೋಗಿ ಅವ್ರ ಮುಂದೆ ಪರ್ಫಾರ್ಮೆನ್ಸ್ ಮಾಡೋದು, ಅವಾಗ ಅವರು ಸರಿ ಇಂಥ ಒಂದು ಪಾತ್ರ ಮಾಡಬೇಕು ಅಂತ ಹೇಳಿದ್ರು. ಸೊ ನಮ್ಮನ್ನು ಸೆಲೆಕ್ಟ್ ಮಾಡಿದ್ರು. ಇದೊಂದು ನಮ್ಮ ಭಾಗ್ಯ, ಇದೊಂದು ದೊಡ್ಡ ಅದ್ಭುತವಂತ ಟೀಮ್ ಜೊತೆ ಕೆಲಸ ಮಾಡೋದಕ್ಕೆ ಅವಕಾಶ ಸಿಗ್ತದೆ. ಅಲ್ಲ, ಈ ಪೋಸ್ಟರ್ ನೋಡಿದಾಗ ಇವರ ತಂದೆ ಪಾತ್ರ ಮಾಡ್ತಾರೆ ಜಾಗ್ರವ ಅಂತ ನಮ್ಮ ಪ್ರಸನ್ನ ಅವರು. ಸರ್, ಅಲ್ಲಿ ನೋಡಿದ ಪ್ರಸನ್ನಾಗೂ ಇಲ್ಲಿ ನೋಡೋ ಪ್ರಸನ್ನಾಗೂ ಎಂಥ ವ್ಯತ್ಯಾಸ ಇದೆ. ಆ ಗೆಟಪ್ ಹೆಂಗಾಯಿತು ದಯವಿಟ್ಟು ಹೇಳಿ. ಹೌದು, ಮೊದಲನೇದಾಗಿ ನಮಸ್ಕಾರ. ಹೌದು, ನನ್ನ ಪಾತ್ರದ ಹೆಸರು ಬಂದು ಜಾಗ್ರವ ಅಂತೇಳಿ. ನೀವು ಹೇಳಿದಾಗೆ ತುಂಬಾ ಇಂಪ್ಯಾಕ್ಟ್ ಮಾಡುವಂಥ ಪಾತ್ರ. ನನಗೆ ಮೇಕಪ್ ಹಾಕೋದಕ್ಕೆ ಒಂದು 2-2.5 ಗಂಟೆ ಬೇಕಾಗಿತ್ತು. ಅಂಥ ಭಯಾನಕವಾದಂಥ ಮೇಕಪ್ಪು.
ಈ ಪಾತ್ರ ಸಿಗೋದಕ್ಕೆ ನಮ್ಮನ್ನು ಆಡಿಷನಲ್ಲಿ ಸೆಲೆಕ್ಟ್ ಮಾಡಿದಂಥ ಹರ್ಷ ಮಾಸ್ಟರ್ಗೆ ತುಂಬಾ ಥ್ಯಾಂಕ್ ಯು ಅಂತ ಹೇಳ್ತೀನಿ. ನನಗೆ ಗೊತ್ತಿರೋ ಹಾಗೆ ವಿಲನ್ ಪಾತ್ರಗಳಿಗೆ 500ರಿಂದ 600 ಜನ ಆಡಿಷನ್ಗಳಿಗೆ ಬಂದಿರ್ಬೋದು. ಹೌದು ಅಷ್ಟು ಜನಗಳ ಆಡಿಷನ್ ನಾವು 3 ಜನ ಸೆಲೆಕ್ಟ್ ಆಗಿದ್ದು ನಮಗೆ ತುಂಬಾ ಖುಷಿ ಇದೆ. ಹೊಸ ಪ್ರತಿಭೆಗಳಿಗೆ, ಕನ್ನಡದ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟಿದ್ದಾರೆ. ತುಂಬಾ ಥ್ಯಾಂಕ್ ಯು. ಅಲ್ಲ, ಇಂಥ ಅದ್ಭುತ ಪ್ರತಿಭೆಗಳು 600 ಜನರ ನಡುವೆ ಸಿಕ್ಕಿದ್ದು ನಮಗೂ ಖುಷಿ ಆಗುತ್ತೆ. ಅಫ್ಕೋರ್ಸ್ ಸಿನಿಮಾದಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನೋಡಿಲ್ಲ, ಬಟ್ ಅನ್ನ ಬಂದಿದೆ ಅಂತ ನೋಡಕ್ಕೆ ಬಂದಾಗಲೂ ಸಾಕು ಅಂತಾರಲ್ಲ, ಆ ಥರ ಇದೆ ನಿಮ್ಮ ಲುಕ್ಕು. ಆದರೆ ನನಗೊಂದು ಡೌಟು, ಅಲ್ಲಿ ಶಿವಣ್ಣ ನೋಡಿ, ಅವ್ರು ಎಷ್ಟು ಮಗುದರ, ಅವರು ಎಷ್ಟು ಸ್ವೀಟ್, ಎಷ್ಟು ಹಂಬಲ್. ಅವರಿಗೆ ವಿಲನ್ ಆಗಿ ಬರೋದು ಅಂದರೆ ನಿಮ್ಮ ಹಾರ್ಟಲ್ಲಿ ಏನು ಅನ್ನಿಸ್ತಾ ಇತ್ತು ನಿಮ್ಮಿಬ್ರಿಗೂ ಈ ಪ್ರಶ್ನೆ? ನಾನು ಆಗಲೇ ಹೇಳ್ತಿದ್ದೆ, ಒಂದು 200 ತೋಳಗಳು ಒಂದು ಸಿಂಹನ ಕೆಣಕಿದ್ರೆ ಸುಮ್ಮನೆ ಇರುತ್ತದೆ, ಸೈಲೆಂಟಾಗಿ ಇರುತ್ತೆ. ಯಾವಾಗ ಕೆಣಕ್ತೀವಿ ಅದು ಟ್ರಿಗರ್ ಆಗುತ್ತೋ ಪಂಚಾಯತ್ ಒಂದೇ ಹೊಡೆಯೋದು, ಒಂದು ಕೊಡಿದ್ರೆ 200 ಓಡೋಗುತ್ತವೆ. ಆ ಲಿಸ್ಟಿಗೆ ನಾವು ಸೇರ್ತೀವಿ ಅಷ್ಟೇ. ಅದ್ರಲ್ಲಿ ನಮ್ಮ ಆಕಾರ, ನಮ್ಮ ವೇಷ ಇದೆಲ್ಲ ಲೆಕ್ಕಕ್ಕೆ ಬರಲ್ಲ. ಅಲ್ಲಿ ನಾವು ಹಿಂಗೆ ಇರೋದ್ರಿಂದನೇ, ಹೌದೌದು, ನಮ್ಮನ್ನು ಹಿಂಗೆ ತೋರಿಸ್ದಾಗಲೇ ಅಲ್ಲಿ ಆ ಕ್ಯಾರೆಕ್ಟ್ರು ಏನು ಅಂತ ಗೊತ್ತಾಗುತ್ತೆ. ನಮ್ಮ ಆಕಾರ ನೋಡ್ಬಿಟ್ಟು ಅಲ್ಲಿ ಹಣ್ಣನ್ನ ಜಡ್ಜ್ ಮಾಡೋದಕ್ಕೆ ಆಗಲ್ಲ. ವಿಷುವಲ್ ನೋಡಕ್ ಬಹಳ ಖುಷಿ ಆಗ್ತಾ ಇದೆ. ನೀವು 3 ಜನ ಕಾಣಿಸ್ಕೊಳ್ಳೋ ರೀತಿಯ ಪ್ರತಿಯೊಂದು ಫ್ರೇಮ್, ಐ ಥಿಂಕ್ ಅದಕ್ಕೆ ಬಜರಂಗಿ 2 ಈ ವರ್ಷದ ಮೋಸ್ಟ್ ವೇಟೆಡ್ ಸಿನಿಮಾ ಅಂತ ಅನ್ಸುತ್ತೆ. ಪ್ರತಿಯೊಬ್ಬರಿಗೂ ಒಂದು ನಿರೀಕ್ಷೆ ಇದೆ. ಅಂಡ್ ಈ ಕಡೆ ಬರೋಣ, ಗಿರೀಶ್ ಅವರು ಗುರೂಜಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀರಾ. ಸೊ ನಿಮ್ಮ ಹೈಟ್, ನಿಮ್ಮ ಎತ್ತರ ನೋಡಿ ನೀವು ಗುರುಸ್ಥಾನದಲ್ಲಿರಬೇಕು ಅಂತ ಡಿಸೈಡ್ ಮಾಡಿದ್ರ ಹೇಗೆ? ಎಲ್ಲರಿಗೂ ಮೊದಲಿಗೆ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಬಜರಂಗಿ 2 ಅವ್ರಿಗೆ ಫಸ್ಟ್ಲಿ ನಮ್ಮ ಹರ್ಷ ಮಾಸ್ಟರ್ಗೆ ನಾನು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ಲೈಕ್ ಒಂದು ಕನ್ನಡದಲ್ಲಿರೋ ಒಂದು ಲೈಕ್ ತುಂಬ ಜನ ಇದ್ದಾರೆ, ಅದರಲ್ಲಿ ಆಡಿಷನ್ ಕೊಟ್ಟರ ಮೇಲೆ ಅವ್ರು ಸೆಲೆಕ್ಟ್ ಮಾಡಿದ್ದಿದೆಯಲ್ಲ, ಲೈಕ್ ಅವ್ರು ಪರ್ಫಾರ್ಮ್ ಮಾಡೋಕ್ಕೆ ಕೇಳಿದಾಗ ಲೈಕ್ ಅವರಲ್ಲಿ ಅದೊಂದು ಟ್ಯಾಲೆಂಟ್ ಅನಿಸಿದ್ರೆ ಮಾತ್ರನೇ ಅವರು ಸೆಲೆಕ್ಟ್ ಮಾಡೋದು. ಲೈಕ್ ಆ ಒಂದು ಸೆಲೆಕ್ಷನಲ್ಲಿ ನಾನು ಸೆಲೆಕ್ಟ್ ಆಗಿರೋದು ನನ್ನ ಅದೃಷ್ಟ ಅಂತಲೇ ಹೇಳ್ಬೋದು. ಲೈಕ್ ಥ್ಯಾಂಕ್ಸ್ ಹರ್ಷ ಮಾಸ್ಟರ್. ಆ್ಯಂಡ್ ಈ ಗುರೂಜಿ ಪಾತ್ರ ಹೇಳಬೇಕು ಅಂತಂದರೆ ನನ್ನ ಹೈಟ್ ಬಂದು 6.5. ಆ್ಯಂಡ್ ಈ ಗುರುಗಳ ಈ ನಮ್ಮ ಕ್ಯಾರೆಕ್ಟರ್ ಏನಿದೆ, ನಾನು ಅತಿ ಚಿಕ್ಕವನು ಹೇಳಬೇಕು ಅಂತಂದರೆ ಈ ಒಂದು ಸಿನಿಮಾದಲ್ಲಿ ಅತಿ ದೊಡ್ಡ ಕ್ಯಾರೆಕ್ಟರ್ ಮಾಡಿದ್ದೀನಿ. ಶಿವಣ್ಣ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ, ಥ್ಯಾಂಕ್ಸ್ ಟು ಶಿವಣ್ಣ. ಆ್ಯಂಡ್ ಲೈಕ್ ನಮ್ಮ ಮೇಕಪ್ ಅವರಾಗಿರ್ಬೋದು, ಪ್ರತಿಯೊಬ್ಬರೂ ಅಷ್ಟೇ ನಮ್ಮ ಸಿನಿಮಾ ತಂಡದಲ್ಲಿರೋ ಪ್ರತಿಯೊಬ್ಬರೂ ನಮಗೆ ಹೊಸಬ್ರು ಅನ್ನೋದು ಫೀಲ್ ಮಾಡೋದೇನೆ ತುಂಬ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿ ನಮ್ಮನ್ನೆಲ್ಲ ಅವರ ಸ್ವಂತ ಮಕ್ಕಳ ಥರನೇ ಟ್ರೀಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಇಷ್ಟು ಅದ್ಭುತವಾಗಿ ನಾವು ಪರ್ಫಾರ್ಮ್ ಮಾಡೋಕ್ಕಾಗಿರೋದು ಈ ಒಂದು ಸಿನಿಮಾದಲ್ಲಿ ನಮ್ಮನ್ನ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಎತ್ತರದಷ್ಟೇ ಎತ್ತರವಾದ ಪ್ರತಿಭೆ ನಿಮ್ಮಲ್ಲಿದ್ದು ಅಷ್ಟೇ ಎತ್ತರದ ಯಶಸ್ಸು ಸಿಗಲಿ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗಿರೀಶ್ ಅವರಿಗೆ, ಚೆಲುವರಾಜ್ ಹಾಗೂ ಪ್ರಸನ್ನ, ನಮ್ಮ 3 ಜನ ವಿಲನ್ಸ್ಗೆ ಥ್ಯಾಂಕ್ ಯು ವೆರಿ ಮಚ್. ಅಲ್ಲ, ವಿಲನ್ಸ್ ಅದ್ರ ಖಡಕ್ಕಾಗಿ ಅವರು ಮಾತಾಡ್ತಾರೆ ಅಂತ ಅದ್ಭುತವಾದಂಥ ಸಿನಿಮಾಗಳು ಒಂದಾದ್ಮೇಲೆ ಒಂದು ಕೊಡ್ತೀರಾ. ನೀವು ವೇದಿಕೆ ಮೇಲೆ ಬಂದಿಲ್ಲ ಅಂದರೆ ಅದು ಕಾರ್ಯಕ್ರಮ ಕಂಪ್ಲೀಟ್ ಹೆಂಗಾಗುತ್ತೆ? ದಯವಿಟ್ಟು ಬಜರಂಗಿ 2 ಎಲ್ಲರನ್ನ ಸೈಲೆಂಟ್ ಆಗಿ ನೋಡೋ ಹಾಗೆ ಮಾಡ್ತಾ ಇದೆ ಟ್ರೈಲರೇ. ಸಿನಿಮಾದ ಬಗ್ಗೆ ಏನು ಹೇಳ್ತೀರಾ ಸರ್? ಫಸ್ಟ್ ಟೈಮ್ ಸ್ಟೇಜ್ ಹಚ್ಚಿದ್ದೀನಿ, ಕಾಲು ಕೈಯಲ್ಲಿ ನಡೀತಾರೆ. ನಂಗೆ ಖುಷಿ ಆಗ್ತಾ ಇದೆ ಅವ್ರನ್ನ ಫಸ್ಟ್ ಟೈಮ್ ಸ್ಟೇಜ್ ಅಲ್ಲಿ ಕಳಿಸಿದ್ದೀನಿ. ಎಲ್ರಿಗೂ ಅಣ್ಣ ಸರಿ ಹೋಗೋಣ. ಎಲ್ರಿಗೂ ನಮಸ್ಕಾರ. ನನ್ನ ಗಂಟಲು ಸರಿಯಾಗಿದ್ದರೆ ನಾನು ಮಾತಾಡ್ತೀನಿ. ಸರ್, ನನ್ನ ಗಂಟ್ಲಿನ ಅಷ್ಟು ಪವರ್ ನಿಮ್ಮಿಬ್ರು ಕೊಡ್ತೀನಿ. ಆ ಪವರ್ ಹೋಗ್ತಾ ಇದೆ ಗೊತ್ತಿಲ್ಲ, ಬಟ್ ಈ ಮಾತು ಬರುತ್ತೆ ಸರ್. ಎರಡು ಚೇರ್ ಹಾಕ್ತೀರಾ ಇಲ್ಲಿ? ಅವ್ರು ಕೂತ್ಕೊಂಡ್ರೆ ಮಾತಾಡ್ತಾರಂತೆ. ಅರ್ಜೆಂಟ್ ಆಗಿ 2 ಚೇರ್ ವೇದಿಕೆ ಮೇಲೆ ಪ್ಲೀಸ್. ಜೈನ ಸರ್ ಹೇಳಿದ್ರು ನಾನು ಕೂತ್ಕೊಂಡಾದ್ರೆ ಮಾತಾಡ್ತೀನಿ. ತಪ್ಪಾಗುತ್ತೆ. ಏನಾಗಲ್ಲ ಸರ್, ಕೂತ್ಕೊಂಡು ಮಾತಾಡಿ. ಜೋಕ್ ಮಾಡ್ತಾರೆ. ವೇದಿಕೆ ಮೇಲೆ ಎಲ್ರಿಗೂ ನಮಸ್ಕಾರ. ಮೀಡಿಯಾದವ್ರಿಗೆ ಎಲ್ರಿಗೂ
ಎಲ್ರಿಗೂ ನಮಸ್ಕಾರ. ಅಮ್ಮ ಅಲ್ಲಿಂದ ಹೇಳ್ಕೊಂಬರ್ತೀನಿ. ಭಾವನಾ ಅವರೇ, ಶ್ರುತಿ ಮೇಡಮ್ ಅವರೇ, ಗೀತಕ್ಕ, ಅಣ್ಣ ಸುಮಣ್ಣ, ಯಶ್ ಅವರೇ, ಅಪ್ಪು ಸರ್, ಎಲ್ರಿಗೂ ರಿಷಬ್ ಶೆಟ್ಟಿ ಸಾರಿ ಚಿನ್ನಕಣ್ಣ ಅವರು, ಶ್ಯಾಮ ಅವರು, ಸಂತೋಷ್ ಅಂತ ಎಲ್ರಿಗೂ ನಮಸ್ಕಾರ ಹೇಳ್ತಾ, ನಿಮ್ಮ ಏನು ಮಾತಾಡೋದು ಗೊತ್ತಾಗ್ತಾ ಇಲ್ಲ, ದಯವಿಟ್ಟು ಕ್ಷಮಿಸಿ. ನಿಮ್ಮೆಲ್ಲರೂ ಆಶೀರ್ವಾದ ನಮ್ಮಿಬ್ಬರು ತಲೆ ಮೇಲೆ ಇರಲಿ, ಬಜರಂಗಿ 2 ಮೇಲೆ ಇರಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ವೇದಿಕೆ ಮುಂದೆ ಆಸೀನರಾಗಿರುವಂಥ ಎಲ್ಲ ಗಣ್ಯರಿಗೆ ನಮಸ್ಕಾರ. ಜೈನ ಬಂದು ವೇದಿಕೆ ಮೇಲಿರುವ ಎಲ್ರಿಗೂ ಅಂತಂದರು. ಇದೊಂದು ಮೆಗಾ ಇವೆಂಟ್ ಬಿಕಾಸ್ ಶಿವಣ್ಣ ನಮ್ಮ ಚಿತ್ರರಂಗದ ಮೆಗಾ ಸ್ಟಾರ್. ಒಂದು ಯಾಕಂದರೆ ಹಲವಾರು ವರ್ಷಗಳಿಂದ ನಮ್ಮನ್ನು ಕನ್ನಡ ಪ್ರೇಕ್ಷಕರನ್ನ ಎಂಟರ್ಟೈನ್ ಮಾಡ್ತಾನೆ ಬಂದಿದ್ದಾರೆ. ಸೊ ಸುಮಾರಷ್ಟು ರೆಕಾರ್ಡ್ಗಳು ಅವರ ಲಿಸ್ಟಲ್ಲೇ ಇದೆ. ಅಂಥ ಲಿಸ್ಟಲ್ಲಿ ಇದು ಅಗ್ರಗಣ್ಯವಾಗಿ ಬೆಳೀಲಿ, ತುಂಬ ದೊಡ್ಡ ಹಿಟ್ ಆಗಲಿ ಸಿನಿಮಾ ಅಂತ ನಾನು ಕೇಳ್ಕೊಳ್ತೀನಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಚಿತ್ರರಂಗವನ್ನು ಪ್ರಪಂಚದಾದ್ಯಂತ ತಗೊಂಡು ಹೋಗಿ ತೋರಿಸಿರುವಂಥ ಯಶ್ ಸರ್ ಇದ್ದಾರೆ, ಅಪ್ಪು ಸರ್ ಇದ್ದಾರೆ. ಸೊ ಇನ್ನೇನು ಹೇಳಬೇಕು, ನಾವು ಈ ಸಿನಿಮಾ ಯಾವ ಲೆವೆಲ್ಗೆ ಹೋಗುತ್ತೆ ಅದಕ್ಕೆ ಎಕ್ಸ್ಟ್ರಾ ವರ್ಡ್ಸೇ ಬೇಡ. ನನ್ನ ಪ್ರಕಾರ ನಮ್ಮ ಚಿತ್ರರಂಗ ಎಷ್ಟು ಸ್ಟ್ರಾಂಗ್ ಆಗಿದೆ, ಎಷ್ಟು ಯೂನಿಟಿಲಿ ಇದೀವಿ ಅಂತ ಹೇಳೋದಕ್ಕೆ ಇಂಥ ಅದ್ಭುತ ನಟರುಗಳು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರೋದೇ ತೋರಿಸ್ಕೊಡ್ತಾ ಇದೆ. ಜಯಣ್ಣಂಗೆ ಮತ್ತು ಬೋಗಣ್ಣಂಗೆ ನಾನು ಆಫೀಸ್ಗೆ ಹೋದಾಗೆಲ್ಲ ಹೇಳ್ತಾ ಇದ್ದೆ ಯಾವತ್ತು. ನಾನು ರಿಷಬ್ ಶೆಟ್ಟಿ ಆಗಿದ್ದ ಮುಂಚೆ ಪ್ರಶಾಂತ್ ಅಂತಿತ್ತು ನನ್ನ ಹೆಸರು. ಅದನ್ನ ಹೆಸರು ಬರ್ಕೊಂಡು ಫೋಟೋ ಹಿಂದೆ ನನ್ನ ನಂಬರ್ ಹಾಕಿ ಜಯಣ್ಣ ಆಫೀಸ್ಗೆ ಹೋದ್ರೆ ಒಳಗಡೆ ಬಿಡ್ತಾ ಇರಲಿಲ್ಲ ನನ್ನ. ಅದಕ್ಕೆ ಜಯಣ್ಣ ಹೇಳ್ತಾ ಇದ್ದೆ, ನಾನು ಒಂದು ಸಿನಿಮಾ ಎಷ್ಟು ಅದ್ಭುತ ಅಂತಂದರೆ, ಇವತ್ತು ಅವ್ರದ್ದೇ ಬ್ಯಾನರಲ್ಲಿ ನಾನು ನನ್ನ ಸಿನಿಮಾಗಳು ರಿಲೀಸ್ ಮಾಡಿದ್ದಾಗ್ಬೋದು, ಅವ್ರ ಬ್ಯಾನರಲ್ಲಿ ನಾನು ಡೈರೆಕ್ಟಾಗಿ ಕೆಲಸಕ್ಕೆ ಒಂದು ಅವಕಾಶ ಸಿಗ್ತಿರೋದಾಗ್ಬೋದು. ಸಿನಿಮಾದಲ್ಲಿ ಮಾತ್ರ ಈ ಥರ ಆಗಕ್ಕೆ ಸಾಧ್ಯ. ಅಂಥ ಒಂದು ಚಿತ್ರರಂಗ ಇವತ್ತು 2 ಲಾಕ್ಡೌನ್ಗಳ ನಂತರ ಮತ್ತೆ ಓಪನ್ ಆಗಿ ಇವತ್ತು ಜನರು ಥಿಯೇಟ್ರಿಗೆ ಬಂದು ಅದ್ಭುತವಾಗಿ ಸಿನಿಮಾನ ನೋಡ್ತಾ ಇದ್ದಾರೆ. ಮತ್ತೆ ಪುನಃ ನಮ್ಮ ಚಿತ್ರರಂಗಕ್ಕೆ ಅಂತ ಒಂದು ಸುವರ್ಣ ಯುಗ ಬಂದಿದೆ ಅಂತ ಹೇಳೋದಕ್ಕೆ ತುಂಬ ಖುಷಿ ಆಗುತ್ತೆ. ಯಾರು ಕಾಯಕ್ಕೆ ಹೋಗ್ಬಿಡಿ, ಫಸ್ಟ್ ಶೋ ಎಲ್ಲರೂ ಬನ್ನಿ ನುಗ್ಗಿ ಶಿವಣ್ಣ ಅವರ ಹೆಸರಿಗೆ ಇನ್ನೊಂದು ದೊಡ್ಡ ರೆಕಾರ್ಡನ್ನು ಸೇರಿಸ್ಕೊಡಿ ಅಂತ ನಾನು ಕೇಳ್ಕೊಳ್ತೀನಿ. ಇನ್ನೂ ತುಂಬ ಖುಷಿ ವಿಚಾರ ಏನಂತಂದರೆ, ನನ್ನ ಮುಂದಿನ ಸಿನಿಮಾ ನಾನು ಶಿವಣ್ಣವ್ರ ಜೊತೆಗೆ ವರ್ಕ್ ಮಾಡ್ತಿರೋದು ತುಂಬ ಖುಷಿ ಇದೆ ನನಗೆ. ಸೊ ಅವ್ರಿಗೊಂದು ಆ್ಯಕ್ಷನ್ ನಟ್ ಹೇಳೋದಕ್ಕೆ ನನಗೊಂದು ಅವಕಾಶ ಸಿಗ್ತೇನೆ ಅಂತಂದರೆ ನಾನು ತುಂಬ ಭಾಗ್ಯವಂತ ಅಂತ ಅಂದ್ಕೊಳ್ತೀನಿ. ಅದು ಜಯಣ್ಣ ಮತ್ತು ಬೋಗಣ್ಣ ಅವರ ಬ್ಯಾನರಿಂದ. ಥ್ಯಾಂಕ್ ಯು ಸೋ ಮಚ್ ಜಯಣ್ಣ, ಬೋಗಣ್ಣ ಆ್ಯಂಡ್ ಶಿವಣ್ಣ. ಸೊ ನಾನು ಕತೆ ಹೇಳಿದ ತಕ್ಷಣ ತುಂಬ ಖುಷಿ ಪಟ್ರು ಶಿವಣ್ಣ ಅವರು. ಸೊ ನೀವು ಖುಷಿ ಪಡ್ತೀರ ಅಂತ ಅಂದ್ಕೊಂಡಿದ್ದೀನಿ. ಬಜರಂಗಿ 2 ಚಿತ್ರತಂಡಕ್ಕೆ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಇದ್ರ ಜೊತೆಗೆ ಕನ್ನಡ ಚಿತ್ರರಂಗದಲ್ಲಿ ಒಂದು ಫ್ಯಾಂಟಸಿ ವರ್ಲ್ಡ್ನ ಕ್ರಿಯೇಟ್ ಮಾಡೋದಿದ್ರೆ ಅದು ನಮ್ಮಲ್ಲೊಬ್ಬರು ಮಾಸ್ಟರ್ ಇದ್ದಾರೆ, ಅದು ಹರ್ಷ ಮಾಸ್ಟ್ರು. ಸೊ ಅದ್ಭುತವಾಗಿ ಬಂದಿದೆ ಸಿನಿಮಾ. ಹೈ ಹೋಪ್ಸ್ ಮತ್ತೆ ಥಿಯೇಟರ್ಗಳಲ್ಲಿ ನುಗ್ಗಲಾಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ. ಥ್ಯಾಂಕ್ ಯು ರಿಷಬ್ ಸರ್. ಒಂದು ನಿಮಿಷ. ಯಾವಾಗಲೂ ಸಿನಿಮಾದಲ್ಲಿ ನಾಯಕನಿಗೆ ಒಂದು ಜೋಡಿ ಕೊಟ್ಟಿರ್ತಾರಲ್ಲ, ಈಗ ನಿರ್ದೇಶಕರಾಗಿ ನಿಮ್ಮನ್ನ ಇಲ್ಲಿ ನಿಲ್ಲಿಸ್ಕೊಂಡು ನಿಮ್ಗೊಂದು ಜೋಡಿ ಕೊಡೋಣ ಅನ್ನೋದು ನಮ್ಮ ಆಸೆ. ಮತ್ತೊಬ್ರು ನಿರ್ದೇಶಕರೇ ಬರ್ತಾ ಇದ್ದಾರೆ, ಅವ್ರ ಜೋಡಿ ಕೊಡೋಣದಾಗ ಎಸ್ ಅಂತ ಭಾಳ ಎಕ್ಸೈಟ್ಮೆಂಟ್ ಇತ್ತು. ನಿರ್ದೇಶಕರು ಅಂದ ತಕ್ಷಣ ಹಿಂಗಂದ್ರು ಜೋಡಿ. ಓಕೆ, ಇವರ ಜೊತೆಯಲ್ಲಿ ವೇದಿಕೆಯಲ್ಲಿ ನಮ್ಮ ಕನ್ನಡ ಚಿತ್ರರಂಗದ ಮತ್ತೊಬ್ಬ ಅದ್ಭುತವಾದ ನಿರ್ದೇಶಕರು. ಅವ್ರಿಗೂ ಅಷ್ಟೇ ಇಂಟ್ರೊಡಕ್ಷನ್ನ ಅಗತ್ಯನೇ ಇಲ್ಲ. ಅವರ ಸಿನಿಮಾಗಳೇ ಪ್ರತಿಯೊಂದು ಬಾರಿ ಕೂಡ ನಮ್ಮನವ್ವ ಇಂಥ ನಿರ್ದೇಶಕ ನಮ್ಮ ಜೊತೆಗಿದೆ ಅಂತ ಹೇಳೋದಕ್ಕೆ ಹೆಮ್ಮೆ ಪಡುವಾಗಿ ಮಾಡಿದ್ದಾರೆ. ಸಂತೋಷ್ ಆನಂದರಾಮ್ ಸರ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸರ್, ನಿಮ್ಮ ಮಾತುಗಳು ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನ ಫಸ್ಟ್ ಡೈರೆಕ್ಟರ್ ಇಲ್ಲಿದ್ದಾರೆ, ಹರ್ಷ ಮಾಸ್ಟ್ರು. ಅವರೇ ನನ್ನನ್ನು ಮೊದಲು ಚಿತ್ರರಂಗಕ್ಕೆ ಪರಿಚಯಿಸಿದ್ದು. ಸೊ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ರೈಟರ್ ಆಗಿ ಅವ್ರು ಬೆಂತಟ್ಟಿದ್ದಕ್ಕೆ ಇವತ್ತು ನಾನು ಇಲ್ಲಿರೋದು. ಮತ್ತು ನನ್ನ ಫಸ್ಟ್ ಪ್ರೊಡ್ಯೂಸರ್ ಜಯಣ್ಣ ಭೋಗೇಂದ್ರ ಅವರು ಇಲ್ಲಿದ್ದಾರೆ. ಸೊ ಅವ್ರಿಗೂ ಥ್ಯಾಂಕ್ಸ್. ಹಾಗೂ ನನ್ನ ಫಸ್ಟ್ ಹೀರೋ ನನಗೆ ಡೈರೆಕ್ಟರ್ ಆಗಿ ಬ್ರೇಕ್ ಕೊಟ್ಟಿದ್ದು ರಾಕಿಂಗ್ ಸ್ಟಾರ್. ಸೊ ನಿಮಗೂ ಧನ್ಯವಾದಗಳು. ಮತ್ತು
ನನ್ನನ್ನು ಬೆನ್ ತಟ್ಟಿ ನನ್ನ ಬೆನ್ನಲ್ಲಿ ಉತ್ತರ ಇರೋ ಪವರ್ ಸ್ಟಾರ್ ಅವ್ರಿಗೂ ನನ್ನ ಧನ್ಯವಾದಗಳು. ಮತ್ತು ಇಡೀ ಚಿತ್ರರಂಗಕ್ಕೆ ಹೊಸ ನಿರ್ದೇಶಕರುಗಳಿಗೆ ಹೊಸ ಆಯಾಮಕ್ಕೆ ಬೆನ್ನೆಲುಬಾಗಿರೋ ಶಿವಣ್ಣಂಗೆ ಧನ್ಯವಾದಗಳು. ಇವತ್ತು ನಾನು ಇಲ್ಲಿದ್ದೀನಿ ಅಂದರೆ ಹರ್ಷ ಮಾಸ್ಟ್ರು, ರಾಕಿಂಗ್ ಸ್ಟಾರ್, ಪವರ್ ಸ್ಟಾರ್ ಎಲ್ಲ ಕಾರಣ. ಚಿತ್ರರಂಗ ಇವತ್ತು ಈ ಮಟ್ಟಕ್ಕೆ ಇದೆ ಅಂದರೆ ಅದಕ್ಕೆ ದೊಡ್ಡ ಮನೆ ಕಾರಣ. ಮತ್ತು ಅಲ್ಲಿಂದ ಬಂದಂಥ ಪ್ರತಿಭೆಗಳು, ಅಲ್ಲಿಂದ ಬಂದಂಥ ಡೈರೆಕ್ಟರ್ಸ್ ಮತ್ತು ಶಿವಣ್ಣ 4 ದಶಕಗಳಿಂದ ಚಿತ್ರರಂಗನ ನಮ್ಗಳನ್ನ ಜನ್ರೇಷನ್ಸ್ನ ಅದೇ ನಾವು ಮಾತಾಡ್ತಾ ನಮ್ಮ ಟೀಮಲ್ಲಿ ಮಾತಾಡ್ತಿರ್ತಿದ್ವಿ. ಎಲ್ಲಿಂದ ಶಿವಣ್ಣ 87ಇಂದ ಇಲ್ಲಿವರೆಗೂ ಪ್ರತಿ ಹೀರೋಗೂ ಕಾಂಪಿಟೇಷನ್ ಕೊಡ್ತಾ, ಪ್ರತಿ ಟ್ರೆಂಡ್ಗೂ ತನ್ನನ್ನು ತಾನು ಅಡಾಪ್ಟ್ ಮಾಡ್ಕೊತಾ ಇಲ್ಲಿವರೆಗೂ ಬಂದು, ಮತ್ತು ಅವ್ರು ನೋಡ್ದೇ ಇರೋ ರೆಕಾರ್ಡು, ಅವ್ರು ನೋಡ್ದೇ ಇರೋ ಕ್ರೇಜ್ ಯಾವುದೂ ಇಲ್ಲ, ಎಲ್ಲವನ್ನೂ ಅವ್ರು ನೋಡಾಗಿದೆ. ಸೊ ಈಗ ಬಜರಂಗಿ ಅದೇ ಒಂದು ಸಾಲಲ್ಲಿ ನಿಂತಿದೆ. ಸೊ ಶಿವಣ್ಣನ ದೊಡ್ಡ ಅಭಿಮಾನಿಯಾಗಿ ನಾನು ಕಾಯ್ತಾ ಇದ್ದೀನಿ. ಮಾರ್ನಿಂಗ್ ಶೋ ಸಿನಿಮಾ ನೋಡ್ತೀನಿ. ಅಣ್ಣ ಲವ್ ಯು. ನಿಮ್ಮ ಎನ್ಕರೇಜ್ಮೆಂಟು ಒಂದ್ಸತಿ ನಿಮ್ಗೆ ನೆನಪಿದೆಯಲ್ಲೋ ಗೊತ್ತಿಲ್ಲ, ನನ್ನ ಕಾಲೇಜಲ್ಲಿದ್ದಾಗ ನಿಮ್ಮ ಮನೆಗೆ ಬಂದಿದ್ದೆ ಫಂಕ್ಷನ್ ಇನ್ವೈಟ್ ಮಾಡೋಕ್ಕೆ. ಅವಾಗ ಸಾಂಗ್ ಬರಿತೀನಿ ಅಂತೇನೋ ಹೇಳಿದ್ದೆ, ನೀವು ಅಂದಿದ್ರಿ ಬರೆಯಮ್ಮ ಅಂತಿದ್ರಿ. ಯಾವ ಹೊತ್ತದಲ್ಲಿ ಯಾವಾಗ ಇರುತ್ತೆ ಗೊತ್ತಿರಲ್ಲ, ನೀನು ಮಾಡಮ್ಮ ಒಳ್ಳೇದಾಗಲಿ ಅಂತಿದ್ರಿ. ಅಂದರೆ ಫಸ್ಟ್ ನಾನೊಂದು ಚಿತ್ರರಂಗದ ವಿಷಯವಾಗಿ ನಿಮ್ಮನ್ನೇ ಮೀಟ್ ಮಾಡಿದ್ದಿದ್ದೆ, ಅದು ನಿಮಗೆ ನೆನಪಿದೆಯಲ್ಲೋ ಗೊತ್ತಿಲ್ಲ. ಆ ಪಾಸಿಟಿವಿಟಿ ಪ್ರತಿಯೊಬ್ಬರಿಗೂ ಕೊಡೋವಂಥ ನಟ ನೀವು, ಇಂಡಸ್ಟ್ರಿಗೆ ಕೊಡೋ ನಟ ನೀವು ಸದಾ ಕಾಲ ಚೆನ್ನಾಗಿರಬೇಕು, ಹೀಗೆ ಚಿರಯೋಗನಾಗಿರಬೇಕು ಅಂತ ಚಾಮುಂಡೇಶ್ವರಿ ಕೇಳ್ಕೊತಾ. ಮತ್ತು ನಾನಿವತ್ತು ಇಲ್ಲಿ ನಿಲ್ಲಕ್ಕೆ ಕಾರಣ ಅದು ಎಲ್ಲರೂ ನನ್ನ ಮುಂದೆ ಇದ್ದಾರೆ, ಅವ್ರಿಗೆಲ್ಲ ನನ್ನ ಥ್ಯಾಂಕ್ಸ್ ಅರ್ಪಿಸ್ತಾ ಈ ಸಿನಿಮಾ ಒಳ್ಳೇದಾಗಲಿ, ಹರ್ಷ ಮಾಸ್ಟರ್ಗೆ ಒಳ್ಳೇದಾಗಲಿ, ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಸಂತೋಷ್ ಸರ್, ಅಲ್ಲಿಂದ ಒಂದು ಗೋಲ್ಡನ್ ಲಕ್ ಬಂದಿದೆ, ಇವಾಗ ಗೋಲ್ಡನ್ ಜರ್ನಿ ನಡೀತಾ ಇದೆ, ಹಾಗೆ ಮುಂದುವರಿಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ಸ್, ಬಿಕಾಸ್ ನಾನೊಬ್ಬ ರೈಟರ್ ಆಗಿದ್ದ ಗಜಕೇಸರಿಗೆ ಬರಿತಾ ಇದ್ದೆ. ಸೊ ಅಲ್ಲಿ ನನ್ನ ಪ್ರತಿಭೆನ ಅವ್ರು ಗುರುತಿಸಿ, ಸೊ ಇವತ್ತು ಒಬ್ಬ ಡೈರೆಕ್ಟರ್ ಆಗಿ ನಿಂತೀನಿ ಅಂದರೆ ಅದಕ್ಕೆ ಮೊದಲ ಕಾರಣ, ಮೇಜರ್ ಕಾರಣ ಅವರೇ. ಸೊ ಅವರಿಗೆ ಸದಾ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಅದ್ರ ನಂತರ ಬ್ಯಾಕ್ ಟು ಬ್ಯಾಕ್ ನಾನು ಬೆಂತಡ್ತಾ ಇರೋದು ಅಪ್ಪು ಸರ್, ಅವರಿಗೆ ಥ್ಯಾಂಕ್ ಯು. ನನ್ನ 3 ಅಣ್ಣಂದರು ನನ್ನ ಮುಂದೆ ಕೂತಿದ್ದಾರೆ ಅಂತ ಹೇಳ್ಬೋದು. ಅವರೆಲ್ಲರ ಒಂದು ಹಾರೈಕೆ ಬೆಂಬಲನೇ ಇವತ್ತು ಇಲ್ಲಿವರೆಗೂ ಜರ್ನಿ ಬಂದಿದೆ. ಹೀಗೆ ಇದು ಮುಂದುವರಿಯುತ್ತೆ ಅನ್ನೋ ಒಂದು ಆಶಾಭಾವನೆ ಇದೆ. ಮತ್ತು ಒಂದ್ಸಾಗಿ ನನಗೆ ಎಲ್ಲೂ ಇದನ್ನು ಹೇಳೋಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಹರ್ಷ ಮಾಸ್ಟರ್ಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಅವ್ರ ತಾಯಿನೂ ಇಲ್ಲಿ ಕೂತಿದ್ದಾರೆ. ಅವ್ರ ಮನೆಗೆ ಹೋದಾಗೆಲ್ಲ ನಮಗೆ ಊಟ ಹಾಕಿ ಒಂದು ಪ್ರೀತಿಯಿಂದ ನೋಡಿಕೊಂಡು ಒಂದು ಚಿಂಗಾರಿ ಸಿನಿಮಾಗೆ ನಾನು ಕೆಲಸ ಮಾಡಿದ್ದು. ಸೊ ಅಲ್ಲಿಂದ ಅವರು ಬೆಂತಟ್ಟಿದ ರೀತಿ, ಬೆಳೆಸಿದ ರೀತಿ ನಾವು ಯಾವತ್ತೂ ಬಂದಿದ್ದಾರೆ, ಮರಿಬಾರ್ದು. ಥ್ಯಾಂಕ್ ಯು ಮಾಸ್ಟರ್ ಆ್ಯಂಡ್ ಥ್ಯಾಂಕ್ ಯು ಅಮ್ಮ. ಇದೊಂದು ವೇದಿಕೆ ಸಿಕ್ಕಿದ್ದು ನನಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ನೀವಿಬ್ರು ಇಲ್ಲೇ ಇರಬೇಕು, ಯಾಕಂದ್ರೆ ಅಲ್ಲಿ ನಮ್ಮ 3 ಸೂಪರ್ ಸ್ಟಾರ್ ಕೂತಿದ್ದಾರೆ, ಇಲ್ಲೂ 3 ಜನ ಸೂಪರ್ ಡೈರೆಕ್ಟರ್ಸ್ ಇರಬೇಕು ಅನ್ನೋದು ನನ್ನ ಆಸೆ. ತ್ರಿಮೂರ್ತಿಗಳು ಆ ಕಡೆ, ವೇದಿಕೆಗೂ ತ್ರಿಮೂರ್ತಿಗಳು ಇರಬೇಕು ಅಂತ. ಅದಕ್ಕೆ ಸದಾ ಸಿನಿಮಾಗಳು ನಿಮ್ಮ ಪ್ರೀತಿಯ ಮಾತು. ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಬಜರಂಗಿದು ಒಂದು ಟೀಸರ್ ನನಗೆ ಹರ್ಷ ಒಂದು 8 ತಿಂಗಳಿಂದ ತೋರಿಸಿದಾಗ ನಾನು ಹರ್ಷನ್ಗೆ ಒಂದೇ ಮಾತಾಡಿದ್ದು ಫಸ್ಟು, ನಮ್ಮ ಕನ್ನಡ ಇಂಡಸ್ಟ್ರಿ ಲೆವೆಲ್ನ KGF ಒಂದು ಸೆಟ್ ಮಾಡಿದೆ, ಈ ಲೆವೆಲ್ಗೆ ಇರಬೇಕು ಕನ್ನಡ ಸಿನಿಮಾಗಳು ಅಂತ. ಸೊ ಅದನ್ನು ಅದ್ರ ಲೆವೆಲ್ಗೆ ಮ್ಯಾಚ್ ಮಾಡಿದ್ದೀರಾ ಮಾಸ್ಟರ್, ಆಲ್ ದ ಬೆಸ್ಟ್. ತುಂಬ ಖುಷಿ ಆಗುತ್ತೆ. ಇದನ್ನೆಲ್ಲ ಲೆವೆಲ್ ಸೆಟ್ ಮಾಡಿದ್ರೆ ನಾವು ಡೈರೆಕ್ಟರ್ ಆದವ್ರು ನಾವು ಏನು ಲೆವೆಲ್ ಸೆಟ್ ಮಾಡೋಣ ಅಂತ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹಂಗೇನೆ ಈ ಹರ್ಷನ್ ಈ ಕನಸಿಗೆ ಒಂದೊಳ್ಳೆ ರೂಪ ಕೊಡಬೇಕು ಅಂದರೆ ಅದಕ್ಕೆ ಮೇಜರ್ ಸ್ಟ್ರೆಂತು ಜಯಣ್ಣ ಮತ್ತು ಭೋಗಣ್ಣ. ಅವ್ರ ಸಪೋರ್ಟ್ ಇಲ್ಲ ಅಂದರೆ ಇಷ್ಟು ಅದ್ಭುತವಾದ ವಿಜುವಲ್ಸ್ ಬರೋಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಇಂಥ ಸಿನಿಮಾ ಮಾಡಬೇಕಂದ್ರೆ 2 ಗುಂಡಿಗೆ ಬೇಕು. ಬಟ್ ಜಯಣ್ಣ ಮತ್ತು ಭೋಗಣ್ಣ ಅವ್ರಿಗೆ 3 ಇದೆ. ಯಾಕಂದರೆ ಸೆಟ್ ಹಾಕಿದಾಗ ತುಂಬ ತೊಂದರೆಗಳಾದ್ರೂ ತಿರ್ಗಾ ಸೆಟ್ ಹಾಕಿ ಶೂಟಿಂಗ್ ಕಂಪ್ಲೀಟ್ ಮಾಡಿದ್ರು. ಆ್ಯಂಡ್ ಇದಕ್ಕೆಲ್ಲದಕ್ಕೂ ಪ್ಲಸ್ ಆಗೋಂಗೆ ಚೆರಿ ಆನ್ ದ ಕೇಕ್ ಥರ ಶಿವಣ್ಣ. ನಾನು BC ಗೌರಿಶಂಕರ್ ಹತ್ರ ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಆಗಿ ಕೆಲಸ ಮಾಡೋಕ್ಕಾದ್ರು ಶಿವಣ್ಣ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ, ಅವ್ರ ಸಿನಿಮಾಗೆ ಚಿಗಿರಿದ ಕನಸುಗೆ. ಆ್ಯಂಡ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ MS ರಮೇಶ್ ಅವ್ರ ಜೊತೆ ಕೆಲಸ ಮಾಡೋಕ್ಕಾದ್ರು ಶಿವಣ್ಣ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಸೊ ಡೈರೆಕ್ಟರ್ಸ್ ಆರ್ಟಿಸ್ಟ್ ಅಂತ ಲಿಸ್ಟ್ ಹಾಕಿದ್ರೆ ಅದ್ರಲ್ಲಿ ಫಸ್ಟ್ ಪೊಸಿಷನಲ್ಲಿ ನಿಲ್ಲೋದು ಶಿವಣ್ಣ ಅವರು. ಆ್ಯಂಡ್ ಇಂಡಸ್ಟ್ರಿಗೆ ಬರೋ ಎಲ್ಲ ಡೈರೆಕ್ಟರ್ಗಳು ಒಂದು ಆಸೆ ಇರುತ್ತೆ, ನಾವು ದೊಡ್ಡ ಮನೆಯವರು ಸಿನಿಮಾ ಮಾಡಬೇಕು ಅಂತ. ಸೊ ಶಿವಣ್ಣ ಅವ್ರ ಸಿನಿಮಾ ಮಾಡಬೇಕು ಅಂತ ಆಸೆ ಇದೆ. ಈಗ ಅದಕ್ಕೆ ಒಂದು ಚಾನ್ಸ್ ಸಿಕ್ಕಿದೆ ನನಗೆ.
ಪುನೀತ್ ಸರ್ ಸಿನಿಮಾ ಮಾಡೋದಕ್ಕೆ. ಆ್ಯಂಡ್ ಆ ನಂದು ಕನಸಿಗೆ ಜೀವ ತುಂಬಕ್ಕೆ ಅಂತ ಜಯಣ್ಣ ಮತ್ತೆ ಬೋಗಣ್ಣ ಅವರಿದ್ದಾರೆ. ಅದೇ ರೀತಿಲಿ ಈಗ ಈ ಸಿನಿಮಾ ವಿಜುವಲ್ಸ್ ನೋಡ್ತಾ ಇದ್ರೆ ತುಂಬಾ ಎಕ್ಸೈಟ್ಮೆಂಟ್ ಕ್ರಿಯೇಟ್ ಮಾಡುತ್ತೆ ನಮ್ಗೆ. ಆಸ್ ಎ ಡೈರೆಕ್ಟರ್ ನಮಗೆ ಎಕ್ಸೈಟ್ ಆಗ್ತಿದೆ ಅಂದ್ರೆ ಆಡಿಯನ್ಸ್ ಇನ್ನೆಷ್ಟು ಎಕ್ಸೈಟ್ಮೆಂಟ್ ಕ್ರಿಯೇಟ್ ಆಗ್ಬೋದು. ಆ್ಯಂಡ್ ನನಗೆ ತುಂಬಾ ಕಾನ್ಫಿಡೆನ್ಸ್ ಇದೆ ಈ ಸಿನಿಮಾ ತುಂಬಾ ದೊಡ್ಡ ಸಕ್ಸಸ್ ಆಗುತ್ತೆ ಅಂತ. ಯಾಕಂದ್ರೆ ಬಿಕಾಸ್ ಆಫ್ ಲಾಕ್ಡೌನ್ ಅನ್ಸುತ್ತೆ ಹರ್ಷ ಅವ್ರಿಗೆ ತುಂಬಾ ಟೈಮ್ ಸಿಕ್ತು ಈ ಸಿನಿಮಾನ ಎಷ್ಟು ನೀಟಾಗಿ ಡಿಸೈನ್ ಮಾಡಿ ಆಡಿಯನ್ಸ್ ಮುಂದೆ ತರಕ್ಕೆ ಟೈಮು. ಸೊ ಆಲ್ ದ ಬೆಸ್ಟ್ ಎಲ್ಲರಿಗೂ. ಆ್ಯಂಡ್ ಐ ಆಮ್ ಡ್ಯಾಮ್ ಶೋರ್ ದಿಸ್ ವಿಲ್ ಬಿ ಅ ಸೂಪರ್ ಡೂಪರ್ ಹಿಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮೂವರಿಗೂ ತುಂಬ ಹೃದಯದ ಧನ್ಯವಾದಗಳು, ನಿಮ್ಮ ಪ್ರೀತಿಯ ಮಾತುಗಳು ಕೂಡ. ಥ್ಯಾಂಕ್ ಯು. ಎಸ್ ಸರ್. ಒಂದು ಹೇಳಕ್ ಬರ್ತಾ ಇತ್ತು ಜಯಣ್ಣ ಬೋಗಣ್ಣನ ಬಗ್ಗೆ. ಹಾಂ, ಈ ಹಾಲಿವುಡ್ ಅಲ್ಲಿ ವಾರ್ನರ್ ಬ್ರದರ್ಸ್ ಇರಲ್ಲ, ಹೌದು. ಆ ಥರ ಅವರಿಬ್ರು ವಾರ್ನಿಂಗ್ ಬ್ರದರ್ಸ್. ಇಷ್ಟರಲ್ಲೇ ಬಜೆಟ್ ದಾಟ್ಬೇಡ, ಡೇಸ್ ದಾಟ್ಬೇಡ ಅಂತ ಯಾವಾಗ ಅವ್ರಿಗೆ ರೇಗಿಸ್ತಿದ್ದೆ ನಾನು. ಹಾಂ. ಸೊ ಇವರೊಂಥರ ವಾರ್ನಿಂಗ್ ಬ್ರದರ್ಸ್ ಕರ್ನಾಟಕಕ್ಕೆ. ಅಲ್ಲಿ ವಾರ್ನರ್ ಬ್ರದರ್ಸ್, ಇಲ್ಲಿ ವಾರ್ನಿಂಗ್ ಬ್ರದರ್ಸ್. ಚೌಕಟ್ಟಲ್ಲಿ ಸಿನಿಮಾ ಮಾಡೋದು ಹೆಂಗೆ ಮತ್ತು ಬಜೆಟಲ್ಲಿ ಕ್ವಾಲಿಟಿ ತೆಗೆಯೋದಕ್ಕಿಂತ ತುಂಬ ಅವರು ಪ್ರೊಡಕ್ಷನ್ ಇಂದ ಬಂದವರಲ್ಲ. ಸೊ ಅದೊಂದು ಮಾತು ಹಂಚ್ಕೋಬೇಕು ಅಂತ ಅಷ್ಟೇ ಅನಿಸ್ತು. ಸೂಪರ್ ಆಗಿ ಹೇಳಿದ್ರು. ಅಲ್ಲ, ನನಗೆ ಆಲ್ರೆಡಿ ಜಯಣ್ಣ ಹೇಳಿದ್ರೆ ಅಪ್ಪಾಜಿ ನೋಡ್ಕೋ ಅಪ್ಪಾಜಿ ಅಂತ. ಇಲ್ಲ ಇಲ್ಲ, ಇದು ಇವರಿಬ್ಬರದು ಎಕ್ಸ್ಪೀರಿಯನ್ಸ್. ಬಟ್ ನನಗೆ ಜಯಣ್ಣನ ಜೊತೆ ಎಕ್ಸ್ಪೀರಿಯನ್ಸ್ ಏನಂದ್ರೆ, ಅಪ್ಪಾಜಿ ನೀನು ಏನು ಯೋಚನೆ ಮಾಡ್ತೀಯ ಇನ್ನೂ ದೊಡ್ಡದಾಗಿ ಯೋಚನೆ ಮಾಡೋಣ ಅಂತ ನನಗೆ ಕಾನ್ಫಿಡೆನ್ಸ್ ಕೊಡ್ತಿದ್ದಾರೆ. ಇಲ್ಲ, ಇಲ್ಲ. ಈ ಮಾತು ಕಂಟಿನ್ಯೂ ಆಗಲಿ ಜಯಣ್ಣ ಸಿನಿಮಾ ಮುಗಿಯೋರ್ಗು. ಸಾರಿ, ಇಲ್ಲೇ ನಿಂತ್ಕೊಂಡು ಮಾತಾಡ್ತೀನಿ ಅನ್ಕೋಬೇಡಿ. ಈ ನಿಮ್ಮ ಮೂರು ಜನಕ್ಕೆ ಉತ್ತರ ಹರ್ಷ ಅವ್ರು ಕೊಡ್ತಾರೆ. ಈ ಸಿನಿಮಾಲಿ ಏನಾಗಿದೆ ಅಂತ ಅವ್ರು 100% ಉತ್ತರ ಕೊಡ್ತಾರೆ. ನನ್ನ ಪ್ರಶ್ನೆ ಹೌದು, ಆ ನಿಮ್ಮ ಮಾತಿಗೆ ಸ್ವಲ್ಪ ಹೊತ್ತಲ್ಲಿ ಒಂದು ಲಾಸ್ಟಿಂಗ್ ಉತ್ತರ ಸಿಗುತ್ತೆ ಅಲ್ವಾ ಸರ್? ಥ್ಯಾಂಕ್ ಯು ಒನ್ಸ್ ಅಗೇನ್. ಸಿನಿಮಾದಲ್ಲಿ ನಿಮ್ಮ ಲುಕ್ಕು, ನಿಮ್ಮ ಕಣ್ಣು, ಆ ಪೋಸ್ಟರ್ ನೋಡಿ ಸಾಕಷ್ಟು ಜನ ಕುತೂಹಲ ಇದೆ. ಇಲ್ಲಿ ಯಾವ ಥರದ ವಿಭಿನ್ನವಾದ ಪಾತ್ರದಲ್ಲಿ ನೀವು ಕಾಣಿಸಿರ್ಬೋದು ಅಂತ ದಯವಿಟ್ಟು ಹೇಳಿ. ಥ್ಯಾಂಕ್ ಯು ಮ್ಯಾಮ್. ಮೊದಲನೇದಾಗಿ ಎಲ್ಲರಿಗೂ ನನ್ನ ನಮಸ್ಕಾರ. ಆ್ಯಂಡ್ ಅಪ್ಪು ಸರ್ ಆ್ಯಂಡ್ ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಗ್ರೇಸಿಂಗ್ ದಿಸ್ ಇವೆಂಟ್. ಆ್ಯಂಡ್ ಹಾಗೆ ರಿಷಬ್ ಸರ್, ದಿನಕರ್ ಸರ್ ಆ್ಯಂಡ್ ಎಲ್ಲ ಡೈರೆಕ್ಟರ್ಸ್ಗೂ ಆ್ಯಂಡ್ ಗೆಸ್ಟ್ಗಳಿಗೂ ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ನಾನು ಜಯಣ್ಣ ಫಿಲ್ಮ್ಸ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಬಿಕಾಸ್ ನನ್ನ ಅವರ ಜರ್ನಿ ಗೂಗ್ಲಿ ಸಿನಿಮಾಯಿಂದ ಆಗ ಒಂದು ಚಿಕ್ಕ ಪಾತ್ರ ಮಾಡಬೇಕಾದ್ರೆ ಅಲ್ಲಿಂದ ಹಿಡಿದು ಇಲ್ಲಿಗೆ ಇವಾಗ 4th ಸಿನಿಮಾ ರಾಮಚಾರಿ ಆಯಿತು, ಜೈ ಮಾರ್ ಕ್ರಿಯೇಟೆಡ್ ಆಯಿತು, ಈಗ ಬಜರಂಗಿ 2. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಪ್ರೇಮ್ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಹಾಸ್ಪಿಟಾಲಿಟಿ ಡ್ಯೂರಿಂಗ್ ದ ಶೋ. ಇವತ್ತು ಎಷ್ಟೋ ಜನಕ್ಕೆ ನನ್ನ ಹೆಸರು ಗೊತ್ತಿಲ್ಲ. ನನ್ನ ಹೆಸರು ಬಂದು ಸೌರವ್ ಲೋಕೇಶ್ ಅಂತ, ಬಟ್ ಟ್ಯಾಗ್ ಲೈನ್ ಆಗಿರೋದು ಬಜರಂಗಿ ಲೋಕಿ ಅಂತ. ಸೊ ನಾನು ಇವತ್ತು ಇಲ್ಲಿ ನನ್ನ ಚಿತ್ರರಂಗದಲ್ಲಿ ಒಂದು ಅಸ್ತಿತ್ವ ಇದೆ ಅಂತಂದರೆ, ಅಥವಾ ಈ ಸ್ಟೇಜ್ ಮೇಲೆ ನಿಂತಿದ್ದೀನಿ ಅಂತಂದರೆ, ಅದಕ್ಕೆ ಇಬ್ಬರು ಪ್ರಮುಖ ಕಾರಣ ಆಗ್ತಾರೆ. ಒಂದು ಅಣ್ಣ, ಇನ್ನೊಂದು ಹರ್ಷ ಮಾಸ್ಟರ್. ಬಿಕಾಸ್ ಆವತ್ತೇನಾದರೂ ಅಣ್ಣ ಬಜರಂಗಿ ಒಂದು ಮಾಡ್ಬೇಕಾದ್ರೆ ಹೊಸಬ್ರೆ ಯಾಕಮ್ಮ ಯಾರಾದರೂ ಮಾಡಿಸು ಅಂತ ಹೊಸಬ್ರು ಚಾನ್ಸ್ ಕೊಟ್ಟಿರಲಿಲ್ಲ ಅಂತಂದರೆ, ಟು ಬಿ ಫ್ರ್ಯಾಂಕ್ ಅಣ್ಣ, ನಾನು ಇವತ್ತಿಲ್ಲಿ ಇರ್ತಾ ಇರಲಿಲ್ಲ. ನಾನು ಯಾರು ಅಂತಲೂ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಹಾಗೆ ಈ ಒಂದು ಸಿನಿಮಾನಲ್ಲಿ ನನಗೆ ತೆರೆ ಮುಂದೆ ಅಲ್ದಿರ ತೆರೆ ಹಿಂದೆ ಕೂಡ ಒಂದು ಕೆಲಸ ಮಾಡುವಂಥ ಅವಕಾಶ ಮಾಡಿಕೊಟ್ರು ಹರ್ಷ ಮಾಸ್ಟರ್. ಫ್ರಮ್ ದ ಸ್ಕ್ರಾಚ್ ಸ್ಕ್ರಿಪ್ಟಿಂದ ಹಿಡಿದು ಆ ಪ್ರೀ ಪ್ರೊಡಕ್ಷನ್ ವರ್ಕ್, ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಎಲ್ಲ ನಿಜವಾಗ್ಲೂ ಇಟ್ಸ್ ಬೀನ್ ಎ ಹ್ಯೂಜ್ ಲರ್ನಿಂಗ್ ಫ್ರಮ್ ಮೀ. ಆ ಒಂದು ಎಕ್ಸ್ಪೀರಿಯನ್ಸ್ನ ತಗೊಂಡು ಬೇರೆ ಭಾಷೆಗಳಲ್ಲಿ ಹೋಗಿ ಕೆಲಸ ಮಾಡಿದಾಗ ಅಲ್ಲಿ ಒಂದು ಅಪ್ರಿಷಿಯೇಷನ್ ಸಿಗುತ್ತೆ. ಸೊ ಅದಕ್ಕೆ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಹರ್ಷ ಮಾಸ್ಟ್ರೇ ಕಾರಣ ಆಗ್ತಾರೆ. ಹಾಗೆ ಸರ್, ನಾನು ನಿಮ್ಗೊಂದು ಮಾತು ಹೇಳಬೇಕು. ನೀವು ಯಾವತ್ತೂ ನನಗೆ ಹೇಳ್ತಾ ಇರ್ತೀರ ಸಿಕ್ತಾಗೆಲ್ಲ ಬೇರೆ ಥರ ಟ್ರೈ ಮಾಡು ಅಂತ ಹೇಳ್ತಾ ಇರ್ತೀರ. ಐ ಕ್ಯಾನ್ ಪ್ರೌಡ್ಲಿ ಸೇ ಐ ಹ್ಯಾವ್ ಟ್ರೈಡ್ ಇನ್ ದಿಸ್ ಫಿಲ್ಮ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಶುಭವಾಗಲಿ ನಮಗೆ. ಈ ಸಿನಿಮಾದಲ್ಲೂ ಕೂಡ ಮತ್ತೊಮ್ಮೆ ನಿಮ್ಮ ಪಾತ್ರ ಎಲ್ರಿಗೂ ಬಹಳ ಪ್ರಿಯವಾಗುತ್ತೆ ಅನ್ನೋ ನಂಬಿಕೆ ಕೂಡ ಕೊನೆಗೆ ಅವರೇ ಬಂದು ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಬಹಳ ಆಸೆಯಿಂದ ಮುಂದೆ ಕೂತ್ಕೊಂಡು ಈ ಕಾರ್ಯಕ್ರಮ ನೋಡಬೇಕು ಅಂದಿದ್ರು. ಬಟ್ ಸರ್, ಯು ಆರ್ ಸಚ್ ಅ ಫ್ಯಾಂಟಾಸ್ಟಿಕ್ ಟೆಕ್ನಿಷಿಯನ್. ನಿಮ್ಮಲ್ಲಿರೋ ಆ ಕಲಾವಿದ ಖಂಡಿತ ಅಲ್ಕೂರಕ್ಕೆ ಬಿಡೋದಿಲ್ಲ. ಬಟ್ ಆ ಟ್ಯಾಲೆಂಟ್ ಈ ಸಿನಿಮಾದಲ್ಲಿ ಬಹಳ ಅದ್ಭುತವಾಗಿ ಕಾಣ್ತಾ ಇದೆ. ನಿಮ್ಮ ಮಾತುಗಳು ಸರ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮಾತಾಡೋಕೆ ಹೋದರೆ ಸಿನಿಮಾ ಬಗ್ಗೆ ತುಂಬ ಇದೆ, ನಿಮಗೆ ಆಮೇಲೆ ಬೋರ್ ಆಗುತ್ತೆ. ಬಟ್ ಮೊದಲನೇದಾಗಿ ನಾನು ಇವತ್ತು ನಿಂತೀನಿ ಅಂದರೆ ನನ್ನ ತಂದೆ ತಾಯಿ ಆಶೀರ್ವಾದ. ಆ್ಯಂಡ್ ನಾನು ಮಾಡಿದಂಥ ಪ್ರತಿಯೊಂದೊಂದು ಕೆಲಸನೂ ನಮ್ಮ ಜನ ನನ್ನ ಇಷ್ಟಪಟ್ಟಿದ್ದಕ್ಕೆ ನಾನು ಇವತ್ತು ಇಲ್ಲಿರೋದು. ಸೊ ನನ್ನ ತಂದೆ ತಾಯಿ ಮತ್ತು ಇಡೀ
ಕನ್ನಡ ಜನತೆಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಸಾರಿ, ನಾನೇನಾದ್ರು ಒಂಚೂರು ಥ್ಯಾಂಕ್ ಯು, ನಾನೇನಾದ್ರು ಒಂಚೂರು ತಪ್ಪು ಮಾತಾಡಿದ್ರೆ ಕ್ಷಮಿಸ್ಬಿಡಿ. ಬಿಕಾಸ್ ಇಡೀ ತಲೆಯಲ್ಲಿ ಬಜರಂಗಿ 2ನೇ ಕೂತಿದೆ. ರಿಲೀಸ್ ಯಾವಾಗ ಆಗುತ್ತೆ, ಸಿನಿಮಾನ ನಾನೇ ಥಿಯೇಟರ್ ನೋಡೋಕೆ ಕಾಯ್ತಾ ಇದ್ದೀನಿ. ಸೊ ಹಾಗಾಗಿ ತುಂಬ ಟೆನ್ಷನ್ ಇದೆ. ಮತ್ತು ಮೊದಲನೇದಾಗಿ ಏನು ಹೇಳಬೇಕಂದ್ರೆ, ಬಜರಂಗಿ 2 ಕಷ್ಟಪಟ್ಟು ನಾ ಮಾಡೇ ಇಲ್ಲ, ತುಂಬ ಇಷ್ಟಪಟ್ಟು ಮಾಡಿರೋ ಸಿನಿಮಾ, ತುಂಬ ಪ್ರೀತಿಯಿಂದ ಮಾಡಿರೋ ಸಿನಿಮಾ. 2019 ಜೂನಲ್ಲಿ ಸ್ಟಾರ್ಟ್ ಮಾಡಿದ್ದು, ಇವತ್ತು ಅಕ್ಟೋಬರ್ 29 ಮುಂದೆ ಬರ್ತಿದೆ. ಅದಕ್ಕೆ ಪೂರ್ತಿ ಅಂದರೆ ಎಲ್ಲರೂ ಹಾರ್ಟ್ ಆ್ಯಂಡ್ ಸೋಲ್ ಅದರಲ್ಲಿ ಇಟ್ಟೇ ಇರ್ತಾರೆ. ನಾನು ಹಾಗೇನೇ ಇಟ್ಟೀನಿ. ನಂದೊಂದು ಪುಟ್ಟ ಕನಸು ನಿಮ್ಮ ಮುಂದೆ 29ನೇ ತಾರೀಕು ಬರುತ್ತೆ. ಇದರಲ್ಲಿ ಮುಖ್ಯವಾಗಿ ನಾನು ಎಲ್ಲರೂ ಥ್ಯಾಂಕ್ಸ್ ಹೇಳ್ತಾರೆ, ಬಟ್ ಹೋಲ್ ಹಾರ್ಟೆಡ್ಲಿ ನಾನು ಶಿವಣ್ಣಗೆ ಥ್ಯಾಂಕ್ಸ್ ಹೇಳಲೇಬೇಕು. ಇವತ್ತು ಬಜರಂಗಿ ಅಂದರೆ ಅದು ಶಿವಣ್ಣನೇ, ಬಜರಂಗಿ ಅಂದರೆ ಅದು ಶಿವಣ್ಣ ಮಾತ್ರನೇ. ಅದು 1 ಆಗಲಿ 2 ಆಗಲಿ 3 ಆಗಲಿ 4 ಆಗಲಿ 5 ಆಗಲಿ 10 ಆಗಲಿ ಅದು ಶಿವಣ್ಣನೇ. ಅವರೇ ನನಗೆ ಜೀವ. ಅದು ಇಡೀ ಸಿನಿಮಾನ ನನ್ನ ಮೇಲೆ ನಂಬಿಕೆ ಇಟ್ಟು ಇಷ್ಟು ಬಂಡವಾಳ ಹಾಕಿದ್ದು ಸಂತೋಷ್ ಅವರು ಸಕ್ಕದಾಗಿ ಹೇಳಿದ್ರು, ವಾರ್ನಿಂಗ್ ಬ್ರದರ್ಸ್ ಅಂತ. ನೋಡಿದ್ರ ಜನಕ್ಕೆ ಅರ್ಥ ಆಗಿರ್ಬೇಕಂದ್ರೆ ಕರೆಕ್ಟಾಗಿ ಉತ್ತರ ಇರಬೇಕು ಅಂತ. ತುಂಬ ತುಂಬ ಫ್ರ್ಯಾಂಕಾಗಿ ಹೇಳ್ತೀನಿ, ನಾನು ಎಷ್ಟು ಇಷ್ಟಪಟ್ಟು ಈ ಸಿನಿಮಾ ಮಾಡಿದ್ದೀನೋ ಅಷ್ಟೇ ಈಕ್ವಲ್ ಆಗಿ ಇವತ್ತು ಜಯಣ್ಣ ಬೋಗಣ್ಣ ಅವರು ಇಷ್ಟಪಟ್ಟು ಮಾಡಿರೋ ಸಿನಿಮಾ. ತುಂಬ ಇಷ್ಟಪಟ್ಟು. ನಾನು ಫಸ್ಟ್ ನನಗೆ ಜಯಣ್ಣ ಅವರು ತುಂಬ ವರ್ಷದಿಂದ ಗೊತ್ತು, ತುಂಬ ವರ್ಷ ತುಂಬ ಹತ್ತದಲ್ಲಿ ನೋಡೀನಿ. ಬಟ್ ಇತ್ತೀಚಿನ ದಿನಗಳಲ್ಲಿ ನಾನು ಅವರ ಬೇರೆ ಜಯಣ್ಣನೇ ನೋಡ್ಬಿಟ್ಟೆ. ಅವ್ರು ಈ ಸಿನಿಮಾಗೆ ಮಾಡ್ತಾ ಇರೋಂಥ ಸಪೋರ್ಟ್, ಇನ್ವೆಸ್ಟ್ಮೆಂಟ್ ನಿಜವಾಗ್ಲೂ ನನಗೆ ಹೆದರಿಕೆ ತುಂಬಿದೆ. ಅಂದರೆ ಅವ್ರ ಸಿನಿಮಾನ ಎಷ್ಟು ಸೀರಿಯಸ್ ಆಗಿ ನೋಡಿದೆ ಅಂದರೆ ಸಾಕಷ್ಟು ಸರಿ ಎಮೋಷ್ನಲ್ ಆಗಿ ಅವ್ರು ಗೊತ್ತಿಲ್ಲದೆ ನಮ್ಮ ಜೊತೆ ಮಾತಾಡ್ಬೇಕಾದ್ರೆ ಕಣ್ಣೀರು ಹಾಕೊಂಡಿದ್ದಾರೆ. ನಾನು ಸಮಾಧಾನ ಮಾಡಿದ್ದೀನಿ. ಬೋಗಣ್ಣ ಅವರಾಗಲಿ ಅವರಿಬ್ಬರು ಸರಿ ಅಂದರೆ ಅವ್ರದ್ದೊಂದು ಫ್ಯಾಕ್ಟ್ರಿ ಥರ ಸಿನಿಮಾಗಳು ನಡೀತಾನೇ ಇರುತ್ತೆ. ಇವತ್ತು ಇಂಡಸ್ಟ್ರಿ ಟಾಪ್ ಮೋಸ್ಟ್ ಪ್ರೊಡ್ಯೂಸರ್ಸ್, ಡಿಸ್ಟ್ರಿಬ್ಯೂಟರ್ಸ್, ಇಡೀ ಸಿನಿಮಾ ಇಂಡಸ್ಟ್ರಿಗೆ ಅವರೊಂಥರ ಪ್ರೈಡ್ ಇದ್ದಂಗೆ. ಎಷ್ಟೋ ಜನ ಕಲಾವಿದರು, ಡೈರೆಕ್ಟ್ರು ಎಷ್ಟೊಂದು ಜನ ಹುಟ್ಟಾಕಿದ್ದಾರೆ, ಬೆಳೆಸಿದ್ದಾರೆ. ಅಂಥದ್ದೊಂದು ಬ್ಯಾನರ್ ನನಗೊಂದು ಅವಕಾಶ ಕೊಟ್ಟಿದ್ದಾರೆ. ಜಯಣ್ಣ ಇವತ್ತು ಹೇಳ್ತೀನಿ, ಕೋಟ್ಯಾಂತರ ರೂಪಾಯಿ ಸೆಟ್ ಹಾಕಿ ಸುಟ್ಟೋದಾಗ ಯಾರೇ ಪ್ರೊಡ್ಯೂಸರ್ ಆಗಲಿ ನನ್ನ ಹತ್ರ ಒಂದು ಹರ್ಷ ಬೇರೆ ಏನಾದ್ರು ಟ್ರೈ ಮಾಡೋದು ಅಂತ ಹೇಳ್ತಾರೆ. ಅವತ್ತಿನ ದಿನನೇ ನನಗೆ ಹೇಳಿದ ಮಾತು ಇವತ್ತಿಗೂ ಕಿವಿಲಿದೆ. ಅಪ್ಪಾಜಿ ನೀನು ಯಾಕೆ ವರಿ ಮಾಡ್ತೀಯಾ, ಸೆಟ್ ಹೋದ್ರೋಯ್ತು, ಅದಕ್ಕಿಂತ ದೊಡ್ಡ ಸೆಟ್ ಹಾಕು ಅಂತ ಹೇಳಿದ್ರು ಅವತ್ತು. ಅದು ತುಂಬ, ಅದಕ್ಕೆ ನನ್ನ ಪಕ್ಕ ನಿಂತ ಆರ್ಟ್ ಡೈರೆಕ್ಟರ್, ನನ್ನ DOP ಎಲ್ಲರೂ ಹೆದರಿಕೆಯಲ್ಲಿದ್ವಿ, ಆ ಸೆಟ್ ಹೋಯ್ತಲ್ಲ ಅಂತ. ಸುಮಾರು ಜನಕ್ಕೆ ಸೆಟ್ ಸುಟ್ಟೋಯ್ತು ಅನ್ನೋದು ಒಂದೇನೋ ಸಣ್ಣ ವಿಷಯ ಆಗ್ಬೋದು, ಬಟ್ ನಮ್ಗೆ ಅದರಲ್ಲಿ ಒಂದು ದೊಡ್ಡ ಕನಸೇ ತುಂಬಿತ್ತು ಆ ಸೆಟ್ಟಲ್ಲಿ. ನಂದು ಕನಸು ಸುಟ್ಟೋಯ್ತು ಅಂದ್ಕೊಂಡೆ, ಬಟ್ ಆ ಚಿಕ್ಕ ಕನಸನ್ನ ಇನ್ನೂ ದೊಡ್ಡ ಕನಸು ಮಾಡ್ಕೊಂಡಿದ್ದು ಜಯಣ್ಣ ಆ್ಯಂಡ್ ಬೋಗಣ್ಣ. ಅವರಿಬ್ಬರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ. ಇದು ಅಣ್ಣ ನನಗೆ ವಾರ್ನಿಂಗ್ ಕೊಟ್ಟಿಲ್ಲ, ಮನಸ್ಸಿಂದ ಹೇಳ್ತಿರೋ ನಾನು ಅಣ್ಣಗೆ, ಅಣ್ಣ ನೀವೇನು ಮಾಡ್ತಾ ಇರೋಂಥ ನೆಕ್ಸ್ಟ್ ರಿಷಬ್ ಸರ್ ಸಿನಿಮಾ, ದಿನಕರ್ ಅವ್ರ ಸಿನಿಮಾನು ಇದಕ್ಕಿಂತ ಚೆನ್ನಾಗಿ ಮಾಡ್ತಾರೆ ಅನ್ನೋದು ನನಗೇನು ನಂಬಿಕೆ ಇದೆ. ಆ್ಯಂಡ್ ಆಲ್ ಮೈ ಟೆಕ್ನಿಷಿಯನ್ಸ್, ನಾನು ಒಬ್ಬೊಬ್ರದ್ದು ಹೆಸರು ಹೇಳ್ತಾ ಕೂತ್ಕೊಂಡ್ರೆ ತುಂಬೋದಾಗುತ್ತೆ. ನನ್ನ ಟೆಕ್ನಿಷಿಯನ್ಸ್ ಯಾರು ಬೇಜಾರು ಮಾಡ್ಕೊಬೇಡಿ. ನಿಮ್ಮ ಸಪೋರ್ಟ್ ಇಲ್ಲದೆ ಬಜರಂಗಿ ಇವತ್ತು ಈ ಥರ ವಿಜುವಲ್ಸ್ ಯಾರು ನಮ್ಮ ಜನ ಎಲ್ಲರೂ ಎಷ್ಟು ಖುಷಿ ಪಟ್ಟಿದ್ದಾರೆ. ನನ್ನ ಟೆಕ್ನಿಷಿಯನ್ಸ್ ಆ್ಯಂಡ್ ನನ್ನ ಆರ್ಟಿಸ್ಟ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಾನು ಕೊಟ್ಟಂಥ ಟಾರ್ಚರ್ ಅವ್ರಿಗೆ ಸೆಟ್ಟಲ್ಲಿ ಬೋನ್ ಒಳಗಡೆ ಹಾಕಿ ಅವ್ರಿಗೆ ಪೇಂಟ್ ಮಾಡಿ, ನಂಗೆ ಗೊತ್ತು ಪ್ರತಿಯೊಬ್ಬೊಬ್ರು ನನ್ನೇನು ಬೈಕೊಂಡಿದ್ದಾರೆ ಅಂತ. ಬಟ್ ಪ್ಲೀಸ್ ಇಡೀ ಟೀಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಆಲ್ ಮೈ ಟೆಕ್ನಿಷಿಯನ್ಸ್ ಆ್ಯಂಡ್ ಅಪ್ಪು ಸರ್ ಬಗ್ಗೆ ಆ್ಯಂಡ್ ಯಶ್ ಅವ್ರ ಬಗ್ಗೆ ಹೇಳಲೇಬೇಕು. ಅಪ್ಪು ಸರ್ ನನ್ನ ಆನ್ ಸ್ಟೇಜ್ ಡಾನ್ಸರ್ ಆದಾಗಿಂದ ನನ್ನ ಬೆಂತಟ್ತಾ ಬರ್ತಿದ್ದಾರೆ. ಆ್ಯಂಡ್ ಹಿ ಹ್ಯಾಸ್ ಸಪೋರ್ಟೆಡ್ ಮಿ ಲಾಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಕಮಿಂಗ್ ಟು ದಿಸ್ ಶೋ. ಐ ಆಮ್ ರಿಯಲಿ ಬ್ಲೆಸ್ಡ್. ಸಾಕಷ್ಟು ಸರಿ ಎಡಿಟಿಂಗ್ ರೂಮಲ್ಲಿ ಅಪ್ಪು ಸರ್ ಸಿಕ್ಕಿದಾಗ ನಾನು ಒಂದು ಮಾತು ಯಾವಾಗ ಹೇಳ್ತೀನಿ, ಇದು ನಮ್ಮ ಸಿನಿಮಾ ಕಣ, ಮಾಡೋ ಚೆನ್ನಾಗಾಗತ್ತೆ ಅಂತ. ಸರ್ ಅದೇ ಸಪೋರ್ಟು ಅವತ್ತಿಂದ ಇವತ್ತಿಂದ ಕೊಟ್ಟಿದ್ರೆ ಐ ಲವ್ ಯು ನಾಟ್ ಸರ್. ಥ್ಯಾಂಕ್ ಯು. ಆ್ಯಂಡ್ ಯಶ್ ಸರ್ ಬಗ್ಗೆ ಹೇಳಬೇಕು ಅಂದರೆ, ಯಶ್ ಸರ್, ಯಶ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ, ಹೀ ಈಸ್ ಮೈ ವೆರಿ ವೆರಿ ಗುಡ್ ಫ್ರೆಂಡ್. ನನ್ನ ಗ್ರೋತ್ನ ಅವ್ರು ತುಂಬ ಹತ್ತಿರದಿಂದ ನೋಡ್ಕೊಂಬಂದಿದ್ದಾರೆ. ಆ್ಯಂಡ್ ಐ ರಿಯಲಿ ಲವ್ ಯು ಲಾಟ್. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ಇಲ್ಲ ಫ್ರೆಂಡು, ನಾವು ನೀವು ಪಕ್ಕದಲ್ಲಿದ್ದಾಗ ಹೆಂಗ್ ಬೇಕಾದ್ರೆ ಹೋಗೋದು. ಬಟ್ ಆದರೆ ಇವತ್ತು ಯು ಆರ್ ಪ್ರೈಡ್ ಟು ಕನ್ನಡ ಇಂಡಸ್ಟ್ರಿ, ಯು ಆರ್ ಅ ಪ್ರೈಡ್. ಸೊ ಹಾಗಾಗಿ ಯು ಡಿಸರ್ವ್ ಆಲ್ ದ ರೆಸ್ಪೆಕ್ಟ್. ಎಸ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್. ಅಣ್ಣ
ಬಜರಂಗಿ, ವಜ್ರಕಾಯ, ವಜ್ರಂಗಿ 2 ಎಲ್ಲ ನಿಮ್ಮಿಂದನೇ ಅಣ್ಣ. ನೀವು ನನ್ನ ಬೆನ್ನು ತಟ್ಟಿ ಪ್ರತಿ ಸರಿನೂ ನೀನು ಮಾಡೋ ವರ್ಷ ನನ್ನ ಜೊತೆ ಇದೆಯಾ, ಪ್ರತಿ ಸರಿನೂ ನನಗೆ ಇವತ್ತು ನೆನಪಿದೆ. ಯಾರೂ ಮಾಡ್ತಿರ್ಲಿಲ್ಲ. ಅಣ್ಣಂದು ಸರ್ಜರಿ ಆದಾಗ, ಕೀ ಹೋಲ್ ಸರ್ಜರಿ ಆದಾಗ ಜಸ್ಟ್ ಒಂದೇ ತಿಂಗಳಲ್ಲಿ ವಾಪಸ್ ಬಂದರು ಅಣ್ಣ. 3-4 ತಿಂಗಳು ರೆಸ್ಟ್ ತೊಗೊಳ್ಳಿ ಅಂದರೆ ಏನೂ ಕೇಳಿದೆ. ಆ ಸಿನಿಮಾಗೆ ಅಷ್ಟು ಡೆಡಿಕೇಟ್ ಮಾಡ್ಯಾರೆ. ಎಷ್ಟು ಜನ ಗೊತ್ತು ಶಿವಣ್ಣ ಡೆಡಿಕೇಶನ್ ಟು ದಿ ಪೀಕ್ ಅಂತ ಗೊತ್ತು. ಬಟ್ ಆದರೆ ನಾನು ಕಣ್ಣಾರೆ ನೋಡೀನಿ ಎಂತೆಂಥ ಟೈಮಲ್ಲಿ ಅಣ್ಣ ನನ್ನ ಸಪೋರ್ಟ್ ಮಾಡಿದ್ದಾರೆ, ನನ್ನ ಕೈ ಹಿಡಿದಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಅವ್ರು ಮಾಡ್ತಾ ಇರುವಂಥ ಮೊದಲನೇ ಪ್ರೊಡಕ್ಷನ್ಗೆ ನನಗೊಂದು ಅವಕಾಶ ಕೊಟ್ಟಿದ್ದಾರೆ ಅಣ್ಣ. ಆ್ಯಂಡ್ ಗೀತಾ ಮೇಡಮ್, ಥ್ಯಾಂಕ್ಸ್ ಎಲ್ಲ, ಥ್ಯಾಂಕ್ ಯು ಮೇಡಮ್. ಆ್ಯಂಡ್ ಶ್ರುತಿ ಮ್ಯಾಮ್, ಸಾರಿ ಚುಟ್ಟ ಕಳಿಸೋದಕ್ಕೆ ಅಡ್ವಾನ್ಸ್ ಕಳಿಸಿಲ್ಲ. ಗೋವಣ್ಣ ಜಯಣ್ಣ ಇಲ್ಲೇ ಇದ್ದಾರೆ. ನನ್ನ ಕಡೆಯಿಂದ ಚುಟ್ಟ ಕಳಿಸಿದೆ. ಬಟ್ ನೀವು ಅವತ್ತು ಬೈಕೊಂಡಿರ್ಬೋದು, ಬಟ್ ಆನ್ ಸ್ಕ್ರೀನ್ ಯು ಟೂ ಗುಡ್ ಮ್ಯಾಮ್, ಯು ಟೂ ಗುಡ್. ಆ್ಯಂಡ್ ಭಾವನಾ, ಥ್ಯಾಂಕ್ಸ್ ಎ ಲಾಟ್ ಫಾರ್ ಆಲ್ ಯುವರ್ ಗೆಟ್ ಅಪ್. ಐ ನೋ ನಿಮ್ಮನ್ನು ತುಂಬ ಟ್ರಬಲ್ ಕೊಟ್ಟಿದ್ದೀನಿ. ನನಗೆ ಹೀಗೆ ಹೇರ್ ಸ್ಟೈಲ್ ಬೇಕು, ಹೀಗೆ ಬಿಂದಿ ಬೇಕು ಅಂತ ಅವರು ಸಾಕಷ್ಟು ಸರಿ ಸರ್ಪ್ರೈಸ್ ಆಗಿ ಅಯ್ಯೋ ಬೇಡ ನಾನು ಚೆನ್ನಾಗಿ ಕಾಣಲ್ಲ, ನನ್ನ ನಂಬಿ ನೀವು ಅಂತ ಮಾಡಿಸಿದ್ದು. ಆ್ಯಂಡ್ ಯು ಟ್ರಸ್ಟೆಡ್ ಮೀ. ಥ್ಯಾಂಕ್ ಯು. ನೀವು ಚೆನ್ನಾಗಿ ಕಾಣ್ತಾ ಇದ್ದೀರಾ ಅಂತ ಜನ ಹೇಳಿದ್ದಾರೆ. ಹೋಪ್ ಯು ಆರ್ ಆಲ್ಸೋ ಹ್ಯಾಪಿ. ಸಾರಿ ನಾನು ಯಾರನ್ನಾರು ಮರ್ತಿದ್ರೆ, ಲೋಕಿ, ಚಲವರಾಜ್, ನನ್ನ ಗುರುಜಿ ಆ್ಯಂಡ್ ಪ್ರಸನ್ನ, ಥ್ಯಾಂಕ್ ಯು. ಯಾಕಂದರೆ ಆ 4 ಜನ ನಿಜವಾಗ್ಲೂ ನನಗೆ ಪಿಲ್ಲರ್ಸ್ ಥರ ನಿಂತ್ಕೊಂಡ್ರು ಆ ಕ್ಯಾರೆಕ್ಟರ್ಸ್ಗೆ, ಇದಕ್ಕೆಲ್ಲರೂ. ನಾನು ಅವರಿಗೆ ಪಾಪ ಆ್ಯಕ್ಟಿಂಗಲ್ಲಿ ಅವ್ರಿಗೆ ತುಂಬ ತೊಂದರೆ ಕೊಟ್ಟು ಹೀಗೆ ಬೇಕು ಅಂತ. ಅವ್ರು ಇವತ್ತು ಸ್ಕ್ರೀನಲ್ಲಿ ಮಾಡಿರೋದು ಅಂದರೆ ಇಟ್ ಇಸ್ ಓನ್ಲಿ ದೆಮ್ ಅಷ್ಟೇ. ಎಸ್, ಶಿವಮಣಿ ಸರ್, ಅದೇ ಸಾಕಷ್ಟು ಜನ ಹೆಸರು ಮರಿತಾ ಇದ್ದ ಟೆನ್ಷನಲ್ಲಿ, ರಿಲೀಸ್ ಟೆನ್ಷನ್ನು. ಸೊ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಶಿವಮಣಿ ಸರ್, ಥ್ಯಾಂಕ್ ಯು. ಆಲ್ ದಿ ಆರ್ಟಿಸ್ಟ್ ಎಲ್ಲರೂ, ನಾನು ಯಾರು ಬರ್ತೀನಿ ಪ್ಲೀಸ್ ಕ್ಷಮಿಸ್ಬಿಡಿ. ಆ್ಯಂಡ್ ಜಯಣ್ಣ, ಹೋಗೋಣ. ಥ್ಯಾಂಕ್ ಯು ಫಾರ್ ದ ವಂಡರ್ಫುಲ್ ಸಿನಿಮಾ. ಥ್ಯಾಂಕ್ ಯು. ಹರ್ಷ ಸರ್ ಆಗಿದೆ. ಇನ್ನೊಬ್ಬರ ಹೆಸರು ನಾನು ಮರ್ತುಬಿಟ್ಟೆ, ಅಂದರೆ ಟೆನ್ಷನ್ಲಿ. ಇವತ್ತು ಬಜರಂಗಿ ಎಲ್ಲ ವಿಷಯದಲ್ಲೂ ಒಂದೇನು ಬಿಸ್ನೆಸ್ ವೈಸಲ್ಲಿ ಒಂದು ಮಟ್ಟಕ್ಕೆ ಬಂದು ನನ್ನ ಸಪೋರ್ಟ್ ಮಾಡಿ, ಸೊ ಫಸ್ಟ್ ವಿಜುವಲ್ ನೋಡಿದಂಥ ವ್ಯಕ್ತಿ, ಎಸ್ ಇದರಲ್ಲಿ ಏನೋ ಒಂದು ಮ್ಯಾಜಿಕ್ ಇದೆ ಅಂತ ಹೇಳಿದಂಥ ವ್ಯಕ್ತಿ ನಮ್ಮ ಡಾಕ್ಟರ್ ಸೂರಿ ಸರ್, ಡೈರೆಕ್ಟರ್ ಸೂರಿ. ನಾನು ಅವ್ರನ್ನ ಮರೆಯೋಂಗೇ ಇಲ್ಲ. ಸಾರಿ ಸರ್, ಟೆನ್ಷನಲ್ಲಿ. ಸೂರಿ ಅವರು ನನ್ನ ತುಂಬ ಸಪೋರ್ಟ್ ಮಾಡಿ, ಬಿಸ್ನೆಸ್ ವೈಸ್ ಆಗಲಿ, ವಿಜುವಲ್ ಅವರ ಆನಾಗಿ ಹೇಳಿ ಜಯಣ್ಣ ಅವ್ರ ಕ್ರೆಡಿಟ್ ಕೊಟ್ಟಾಯಿತು. ಬಟ್ ಜಯಣ್ಣ ಅವ್ರಿಗೆ ಸಪೋರ್ಟ್ ಆಗಿ ನಿಂತಿದ್ದು ನಮ್ಮ ಸೂರಿ ಬೈ. ಅವ್ರನ್ನ ಸ್ಟೇಜ್ ಮೇಲೆ ಒಂದೇ ಒಂದು ಸರಿ ಕರೆದು ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಐ ಶುಡ್ ನಾಟ್ ಫರ್ಗೆಟ್ ಹಿಮ್. ಬನ್ನಿ ಸೂರಿ ಬೈ. ಜಯಣ್ಣ ಸರ್ ಸ್ಟೇಜ್ ಮೇಲೆ ಒಂದು ಮಾತಾಡಲ್ಲ, ಸ್ಟೇಜಿಂದ ಕೆಳಗಡೆ ನಿಂತ್ಕೊಂಡು ಅದ್ಭುತವಾಗಿ ಮಾತಾಡ್ತಾರೆ. ಬಹುಶಃ ನಾನು ಅಲ್ಲೇ ಬೈಕೊಳ್ಬೇಕಿತ್ತು. ಸೂರಿ ಸರ್, ನಿಮ್ಮ ಮಾತುಗಳು ಪ್ಲೀಸ್. ನಾನೇನು ಮಾಡಿಲ್ಲ, ಎಲ್ಲ ಅವ್ರು ಮಾಡಿರೋದು, ಅವ್ರ ವಿಜುವಲ್ಸ್ ನೋಡಿ ತಗೊಂಬಂದು ನಿಲ್ಲಿಸಿದ್ದಾರೆ. ನನಗೆ ಇದಕ್ಕೆ ಏನೂ ಸಂಬಂಧ ಇಲ್ಲ. ಎಲ್ಲ ಇವರೇ ಮಾಡ್ಕೊಂಡಿರೋದು, ಅವ್ರು ದುಡ್ಡು ಹಾಕಿರೋದು, ಇವರು ವಿಜುವಲೈಸ್ ಮಾಡಿರೋದು. ತುಂಬ ಸಪೋರ್ಟ್ ಮಾಡಿದ್ರೆ ನೀವೇ ಅಲ್ವಾ ಬೈ. ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್ ಫಾರ್ ದಟ್. ಥ್ಯಾಂಕ್ ಯು. ಇಲ್ಲ, 100% ಸುದೀಪ್ ಸರ್ ತುಂಬ ಮಾಡಿದ್ರು ಈ ಸಿನಿಮಾಗೆ. ಇದ್ರ ಜೊತೆಲಿ ಈ ಟೈಮಲ್ಲಿ ಇನ್ನೊಬ್ಬರು ನೆನ್ಕೊಳ್ಳೇಬೇಕು, ಅದು ಹೊಂಬಾಳೆ ಫಿಲಿಮ್ಸ್ನ ವಿಜಯ್ ಸರ್ನ. ಅವರು ಅಷ್ಟೇ ತುಂಬ ದೊಡ್ಡ ಹೆಲ್ಪ್ ಮಾಡಿದ್ದಾರೆ. ಅದು ಹೇಳಬೇಕು ಅಂದರೆ ನಮ್ಮದು ಡಿಜಿಟಲ್ ಕೂಡ ವಿಚಾರದಲ್ಲಾಗಲಿ, ಈ ವಿಚಾರದಲ್ಲಾಗಲಿ ತುಂಬ ದೊಡ್ಡ ಹೆಲ್ಪ್ ಮಾಡಿದ್ರು. ಅದ್ರ ಜೊತೆಗೆ ಡಬ್ಬಿಂಗ್ ವಿಚಾರದಲ್ಲಿ ಸೂರಿ ಸರ್, ನಾನು ಅವತ್ತು ತುಂಬ ಎಮೋಷನ್ ಆಗುತ್ತೆ. ಗೊತ್ತಿರ್ಬೋದು ಸೂರಿ ಸರ್, ಥ್ಯಾಂಕ್ ಯು, ತುಂಬ ಥ್ಯಾಂಕ್ಸ್ ಅಪ್ಪದಿ. ನಾನು ಅದೇ ಹೇಳ್ತಾ ಇದ್ದು, ಜಯಣ್ಣ ಅವ್ರು ಯಾವಾಗಲೂ ತುಂಬ ಜನ ಎಲ್ಲ ಅಣ್ಣ ಈ ಕಡೆ ಬನ್ನಿ ಅಂತ ಹೇಳ್ತೀನಿ. ಇನ್ನೊಂದು 2 ನಿಮಿಷ ಬಿಟ್ಟರೆ ಹತ್ತು ಬಿಡ್ತಾರೆ. 2 ನಿಮಿಷ ಬಿಟ್ಟರೆ ಹತ್ತು ಬಿಡ್ತಾರೆ. ನಾನು ಮೊದಲನೇ ಸರಿ ಅಣ್ಣನೇನೋ ನೋಡ್ತಿರೋದು. ಸೊ ಆಲ್ಮೋಸ್ಟ್ ಒಂದು ವಾರದಿಂದ ಅವ್ರ ಕಣ್ಣೀರು ಬರ್ತಾನೆ ಇದೆ. ಯಾಕೆ ಅನ್ನೋದು ನನಗೂ ಗೊತ್ತಿಲ್ಲ. ಅವ್ರ ಎಮೋಷನ್ ಆದಾಗಲ್ಲ ನಾನು ಎಮೋಷನ್ ಆಗ್ತಾ ಇದ್ದೀನಿ. ನಾನು ಹೈದರಾಬಾದಲ್ಲಿ ಕೆಲಸ ಮಾಡೋಕೆ
ನಮ್ಮ ಅಪ್ಪ ಅಮ್ಮ ನನ್ನ ಹೆಂಡತಿ ಹೆಲ್ತ್ ಹುಷಾರು ಅಂತ ಹೇಳ್ತಾನೆ ಇರೋರು. ನಂಗೆ ತುಂಬ ಖುಷಿ ಏನಂದರೆ ಸಿನಿಮಾಗೆ ದುಡ್ಡು ಹಾಕಿರೋ ನನ್ನ ಕೇಳ್ತೀನಿ. ಅಲ್ಲ, ಅವರು ಅಷ್ಟು ನೋಡಿಕೊಂಡ್ರು ನನ್ನ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನೀನು ಕೆಲಸ ಮಾಡ್ತಾ ಇದ್ದೀನಿ, ನಿನ್ನ ಕೆಲಸ ನನ್ನ ಕಣ್ಮುಂದೆ ಇದ್ದಾಗ ನನಗೆ ಗೊತ್ತಾಗುತ್ತೆ ನೀನು ಟೆನ್ಷನ್ ಕೊಡಲ್ಲ ಅಂತ. ಆರಾಮಾಗಿದ್ಯಾ, ಅದಕ್ಕೆ ಟೆನ್ಷನ್ ಮಾಡ್ಕೋಬೇಡ ಅಂತ ಹೇಳ್ತಿದ್ದೆ. ಬಿಡೋಣ, ನೀನು ಯಾವುದು ವಾರ್ನಿಂಗ್ ಕೊಟ್ಟಿಲ್ಲ ನನಗೆ. 100% ನೋಡಿ, ಇದು ಕರೆಕ್ಟ್. ಇದ್ರ ಜೊತೆಲಿ ಈ ವಾರದ ಒಂದು 15 ದಿವಸದಿಂದ ಈ ಪಬ್ಲಿಸಿಟಿ ವಿಚಾರ ಸ್ಪೆಷಲಾಗಿ ಥ್ಯಾಂಕ್ಸ್ ಹೇಳಬೇಕು. KRG ಕನೆಕ್ಟ್ಸ್, ಅದರ ಇವನು ನಮ್ಮ ಕಾರ್ತಿಕು, ಯೋಗಿ, ಮತ್ತು ನರೇನು, ಲಕ್ಷ್ಮಿ ಅಂತ ಒಂದು ಹುಡುಗಿ, ಫುಲ್ ಟೀಮ್ ಹೆಸರು ನನಗೆ ಗೊತ್ತಿಲ್ಲ. ಸ್ಪೆಷಲ್ ಥ್ಯಾಂಕ್ಸ್ ಅಪ್ಪಾಜಿ ನಿಮಗೆ. ಜೊತೆಲಿ ಅಲ್ಲಿ ಕೂತಿರೋ ಎಲ್ಲ ನಮ್ಮ ಸಲಗಾ ಟೀಮ್ನ ಶ್ರೀಕಾಂತ್ ಇರ್ಬೋದು, ನಾಗಿ ಇರ್ಬೋದು, ಮತ್ತು ಡಿಸ್ಟ್ರಿಬ್ಯೂಟರ್ ಜಗದೀಶ್, ಹೇಮಂತ್, ಲಿಖಿತ್ ಮತ್ತೆ ಗೊತ್ತಿಲ್ಲ ನನಗೆ, ಬೇರೆ ಹೆಸರು ಗೊತ್ತಿಲ್ಲ. ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ನಮಸ್ಕಾರ. ಸರ್, ನೀವು ಕಾರ್ಯಕ್ರಮಕ್ಕೆ ಬಂದಿದ್ದು ಬಹಳ ಬಹಳ ಖುಷಿಯಾಗಿದೆ. ನಿಮ್ಮ ಮಾತುಗಳಿಗೋಸ್ಕರ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ತುಂಬ ಹೆಮ್ಮೆ ಪಡುವ ವಿಷಯ ಏನಂದರೆ, ಎರಡನೇ ಲಾಕ್ಡೌನ್ ನಂತರ ಏನೊಂದು ತಿಂಗಳಲ್ಲಿ ಈಗ ನಮ್ಮ ಸಿನಿಮಾಗಳು ರಿಲೀಸ್ ಆಗ್ತಾ ಬಂತು. ಆ ಸಿನಿಮಾಗಳು ಒಳ್ಳೆ ಓಪನಿಂಗ್ ತಗೊಂಡು ಒಳ್ಳೊಳ್ಳೆ ಕಲೆಕ್ಷನ್ ನೋಡ್ತಾ ಇದೆ. ಅದೇ ರೀತಿ ಇವತ್ತಿನ ಸಿನಿಮಾ ಪ್ರೀ ರಿಲೀಸ್ ಇವೆಂಟ್ ಬಜರಂಗಿ 2 29ನೇ ತಾರೀಕು ತೆರೆ ಕಾಣ್ತಾ ಇದೆ. ಈ ಸಿನಿಮಾನು ಶುರುವಾಗಿದ್ದು 2019ರಲ್ಲಿ ಲಾಕ್ಡೌನ್ಗಾಗಿ ಮುಂದೆ ಶಿಫ್ಟ್ ಆಯಿತು. ಸೊ ನಮ್ಮ ಎಡಿಟಿಂಗ್ ರೂಮಲ್ಲೇ ಎಡಿಟಿಂಗ್ ನಡಿಬೇಕಾದ್ರೆ ಮೊದಲನೇ ಲಾಕ್ಡೌನಿಂದ 2ನೇ ಲಾಕ್ಡೌನ್ ಮುಗಿದು ಒಂದು 3 ತಿಂಗಳಂದ್ರೂ ಕೆಲಸ ನಡೀತಾನೆ ಇತ್ತು. ಆವಾಗಿಂದನೂ ಕೆಲವಾರು ಕ್ಲಿಪ್ಪಿಂಗ್ಸು ಸಿನಿಮಾ ನೋಡ್ತಾನೆ ಬರ್ತದೆ. ತುಂಬ ಅದ್ಭುತವಾಗಿ ಕಾಣ್ತಿತ್ತು. ನನ್ನ ಮುಂದೆ ಕೂತಿರುವಂಥ ನಮ್ಮ ಕಲಾವಿದರಾದ ಶ್ರುತಿ ಮೇಡಮ್ ಇರ್ಬೋದು, ಅಫ್ಕೋರ್ಸ್ ಶಿವಣ್ಣ ಅವರು ಇದ್ದೇ ಇದ್ದಾರೆ, ಅದರಲ್ಲಿ ಭಾವನಾ ಇರ್ಬೋದು, ಎಲ್ಲರೂ ಅದ್ಭುತವಾಗಿ ಕಾಣ್ತಾ ಇದ್ದಾರೆ. ತುಂಬ ಡಿಫ್ರೆಂಟಾಗಿ ಕಾಣ್ತಾ ಇದ್ರು. ಒಳ್ಳೆ ಪ್ರೊಡಕ್ಷನ್ ಕ್ವಾಲಿಟಿ. ಥ್ಯಾಂಕ್ಸ್ ಟು ಜಯಣ್ಣ ಬೋಗಣ್ಣ ಅವರು ತುಂಬ ಇಂಟ್ರೆಸ್ಟಿಂಗ್ ಸಿನಿಮಾ ಮಾಡಿದ್ದಾರೆ. ಸೊ ಹಾಗಾಗಿ ಸಿನಿಮಾ ಇನ್ನೇನು 29ನೇ ತಾರೀಕು ತೆರೆ ಕಾಣ್ತಾ ಇದೆ. ಸಿನಿಮಾ ಒಳ್ಳೆ ಸಕ್ಸಸ್ ಆಗಲಿ, ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ವಿಶಿಂಗ್ ಶಿವಣ್ಣ ಆಲ್ ದ ಬೆಸ್ಟ್ ಆ್ಯಂಡ್ ದ ಡೈರೆಕ್ಟರ್ ಹರ್ಷ, ನಮ್ಮ ಜಯಣ್ಣ ಬೋಗಣ್ಣ, ಹಾಗೂ ಈ ಸಿನಿಮಾದಲ್ಲಿ ಟೆಕ್ನಿಷಿಯನ್ಸ್ಗಳಾದ ಹರ್ಷ, ಸ್ವಾಮಿ, ಇದರ ಎಡಿಟರ್ ದೀಪು, ಅಬವ್ ಆಲ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ, ಎಲ್ರಿಗೂ ಒಳ್ಳೇದಾಗಲಿ, ಸಿನಿಮಾ ದೊಡ್ಡ ಸಕ್ಸಸ್ ಆಗಲಿ. ಥ್ಯಾಂಕ್ ಯು ಸರ್. ಆಗ ಒಂದು ಪ್ರಶ್ನೆ ಕೇಳಬೇಕು. ಶಿವಣ್ಣ ಅವರು ನೂರಾರು ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಒಂದಷ್ಟು ಇಂಟರ್ವ್ಯೂಸ್ಗಳಲ್ಲಿ ನಾವು ಕೇಳಿದ್ದೀವಿ, ಶಿವಣ್ಣ ಅವರ ದೊಡ್ಡ ಫ್ಯಾನ್ ನಾನು ಅಂತ ನೀವು ಹೇಳ್ತೀರಾ. ಹಾಗಾಗಿ ಶಿವಣ್ಣ ಅವರ ಯಾವ ಲುಕ್ ನಿಮಗೆ ಬಹಳ ಇಷ್ಟ ಆಗುತ್ತೆ? ಅವ್ರ ಗೆಟಪ್ ಅಂತ ಬಂದಾಗ ಎನರ್ಜಿ ಬಗ್ಗೆ ಮಾತೇ ಇಲ್ಲ ಬಿಡಿ. ಫ್ಯಾನ್ ಆದ್ಮೇಲೆ ಈ ಮಾಡೋ ಲುಕ್ ಎಲ್ಲ ಸೂಪರ್ ಆಗಿರುತ್ತೆ. ಸೊ ಮರೆಯೋಕ್ಕಾಗದೇ ಇರೋಂಥ ಗೆಟಪ್ ಅಂದರೆ ಚೂಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ನನಗೆ ಮನಮೆಚ್ಚಿದ ಹುಡುಗಿ ಕ್ಯಾರೆಕ್ಟರ್ ತುಂಬ ಇಷ್ಟ. ಅದಾದಮೇಲೆ ಜನ್ಮದ ಜೋಡಿ ಕ್ಯಾರೆಕ್ಟರ್ ತುಂಬ ಇಷ್ಟ. ಕುರುಬನ ರಾಣಿ ಕ್ಯಾರೆಕ್ಟರ್ ತುಂಬ ಇಷ್ಟ. ನಮ್ಮ ಶಿವಣ್ಣ ಹಳ್ಳಿ ಗೆಟಪ್ಲಿ ಬಂದರೆ ಕಾಣೋ ಲುಕ್ಕೇ ಸೂಪರ್ ಆಗಿರುತ್ತೆ. ಸೊ ಅಪ್ಪು ಅವರಿಗೆ ಶಿವಣ್ಣ ಅವರು ಹಾಗೆ ಕಾಣಿಸಿದ್ರೆ ಇಷ್ಟ ಆಗುತ್ತೆ ಅಂತ ಗೊತ್ತಾಗುತ್ತೆ. ಸೊ ಶಿವಣ್ಣ ಅವರು ವೇದಿಕೆ ಮೇಲೆ ಬರೋವರೆಗೂ ನೀವು ವೇದಿಕೆ ಮೇಲೆ ಇರಬೇಕು ಅನ್ನೋದು ನನ್ನ ರಿಕ್ವೆಸ್ಟ್. ತಿರ್ಗಾ 3 ಜನ ಕಳಿಸ್ತಾರೆ. ಅಪ್ಪ ಅವ್ರ ಮೈಂಡ್ ರೀಡಿಂಗ್ ಮಾಡೋಕ್ಕೆ ಶುರು ಮಾಡಿಬಿಟ್ರು. ಬಟ್ ಅಪ್ಪು ಸರ್ ಪ್ಲೀಸ್, ನನ್ನ ರಿಕ್ವೆಸ್ಟ್, ಐ ವಾಂಟ್ ಯು ಟು ಸ್ಟೇ. ಶೋರ್. ಯಾಕಂದ್ರೆ ಅಪ್ಪು ಸರ್ ವೇದಿಕೆ ಮೇಲೆ ಇರುವಾಗಲೇ ಮತ್ತೊಬ್ಬರನ್ನ ವೇದಿಕೆ ಮೇಲೆ ಆಹ್ವಾನಿಸೋದಕ್ಕೆ ಇಷ್ಟಪಡ್ತೀನಿ. ಇವರು ಪವರ್ ಕೊಟ್ಟರು ಈ ಸಿನಿಮಾಗೆ, ಸ್ಟೇಜ್ಗೆ. ಅವರು ಒಂಥರ ಶುಭ ಶಕುನ ಅಂತ ಹೇಳಬೇಕು. ಯಾಕಂದ್ರೆ ಬಜರಂಗಿ 1
ಟ್ರೈಲರ್ ರಿಲೀಸ್ ಮಾಡಿದವ್ರೆ ಅವರು, ಒಂಥರ ಗೋಲ್ಡನ್ ಚಾಮು ಲಕ್ಕನ್ನ ಕೊಟ್ಟವರು. ಇವಾಗ ಬಜರಂಗಿ 2 ಪ್ರೀ ರಿಲೀಸ್ಗೂ ಕೂಡ ಬಂದಿದ್ದಾರೆ. ಅವರೇ ನಮ್ಮ ಕರ್ನಾಟಕದ ಪ್ರೈಡ್, ನಮ್ಮ ಹೆಮ್ಮೆಯ ರಾಕಿ ಬಾಯ್ ರಾಕಿಂಗ್ ಸ್ಟಾರ್ ಯಶ್ ಈಗ ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಯಶ್ ಸರ್, ನೀವು ಒಂಥರ ಗೋಲ್ಡನ್ ಚಾಮ್ ಇದ್ದಂಗೆ ಈ ಬಜರಂಗಿ ಅನ್ನೋ ಹೆಸರು ಬಂದಾಗ್ಲೇನೆ, ಸೊ ಅಲ್ಲಕ್ ಹಾಗೆ ಕಂಟಿನ್ಯೂ ಆಗ್ಬೇಕು. ಎಲ್ರಿಗೂ ನಮಸ್ಕಾರ. ಯಾವ ಚಾನಲ್ ಬಜರಂಗಿ ನೋಡ್ಬೇಕಾದ್ರೆ ಬಜರಂಗಿ 1ಗೆ ತ್ರಿವೇಣಿ ಥಿಯೇಟರ್ ಹೋಗಿದ್ವಿ. ಅವಾಗ್ಲೂ ಫ್ಯಾನ್ ಆಗಿ ಹೋಗಿದ್ದು, ಇವಾಗ್ಲೂ ಫ್ಯಾನ್ ಆಗಿ ಬಂದಿದ್ವಿ. ಅಪ್ಪು ಸರ್ ಆಗಲಿ ಶಿವಣ್ಣ ಆಗಲಿ ಅವ್ರ ಬಗ್ಗೆ ಒಂದು ಮಾತು ಹೇಳ್ತೀನಿ. ಯಾವತ್ತು ಈ ಚಿತ್ರೋದ್ಯಮ ಇದೆಯಲ್ಲ, ಯಾರಾದ್ರಲ್ಲಿ ಒಂದು ಗೆಲುವು ಕಾಣ್ತಾರೆ ಅಥವಾ ಹಿರಿಯರು ಇರ್ತಾರೆ, ಅವ್ರು ಹೇಗೆ ನಡ್ಕೋತಾರೆ ಅಥವಾ ಅವ್ರು ಹಾಕ್ಕೊಡೋ ದಾರಿ ಇದ್ರೆ ಅದು ಇಡೀ ಚಿತ್ರರಂಗ ನಡೆಯುತ್ತೆ. ಇವರೆಲ್ಲ ನಾವು ಬರೋ ಟೈಮಲ್ಲಿ ಚಿಕ್ಕ ಮಕ್ಕಳು ಹಂಗಂದ್ರೆ ಇವರು ಇದು ಮಾಡ್ತಾರೆ. ನಾನು ಕಾಲೇಜ್ ಡೇಸಲ್ಲಿ, ಸ್ಕೂಲ್ ಡೇಸಲ್ಲಿ ಇವರು ಡ್ಯಾನ್ಸ್ ನೋಡಿ, ಇವ್ರ ಫೈಟ್ ನೋಡಿ, ಇವ್ರ ಥರ ಡ್ಯಾನ್ಸ್ ಮಾಡಬೇಕು, ಇವ್ರ ಥರ ಫೈಟ್ ಮಾಡಬೇಕು ಅಂತ ಇನ್ಸ್ಪೈರ್ ಆಗಿ ಸಿನಿಮಾ ಇಂಡಸ್ಟ್ರಿಗೆ ಬಂದವರು. ಶಿವಣ್ಣ ಬಿಡಿ, ನಾನು ಹುಟ್ಟಿದಾಗ ಅವ್ರ ಇಂಡಸ್ಟ್ರಿಗೆ ಎಂಟರ್ ಆಗಿರೋರು, ಅವಾಗ ಹೀರೋರು. ನಾವೆಲ್ಲ ಲಕ್ಕಿ ಜಾಮು ಇಂಥ ಲಕ್ಕು ಇದು ಎಲ್ಲ ಎಲ್ಲೆಲ್ಲೋ ನೋಡೋಗಿದೆ ಅವರು. ಅವೆಲ್ಲ ಭ್ರಮೆಗಳಿಗೆ ಬದುಕಬಾರ್ದು ಮನುಷ್ಯ. ಸತ್ಯವಾಗಿ ಒಂದು ಮಾತು ಹೇಳ್ತೀನಿ, ಇವರು ನಡ್ಕೊಳ್ಳೋ ರೀತಿ, ನಾವೆಲ್ಲ ಇವತ್ತು ಯಾರೇ ಯಂಗ್ಸ್ಟರ್ಸ್ ಬಂದ್ರು ಹೆಂಗ್ ನಡ್ಕೋಬೇಕು ಅನ್ನೋದನ್ನ ದಾರಿ ಹಾಕೊಟ್ಟವರು ಶಿವಣ್ಣ ಆಗ್ಲಿ, ಅಪ್ಪು ಅವರಾಗ್ಲಿ, ಎಲ್ಲ ನಮ್ಮ ಸೀನಿಯರ್ಸ್ಗಳು ಅಂತ ಹೇಳ್ಬೋದು. ಯಾಕಂದ್ರೆ ಯಾವತ್ತು ಹೊಸದಲ್ಲಿ ಏನು ಆಗಿದ್ದಾಗ ಯಾರು ಯಾರನ್ನ ಗೌರವಿಸ್ತಾರೋ, ಯಾವ ರೀತಿ ಟ್ರೀಟ್ ಮಾಡ್ತಾರೋ ಅದು ಮನ್ಸಲ್ಲಿ ಉಳ್ಕೊಂಡ್ಬಿಡುತ್ತೆ. ಬೆಳೆದ ಮೇಲೆ ಸಕ್ಸಸ್ ಸಿಕ್ಕಿದ ಮೇಲೆ ಎಲ್ಲ ಬರ್ತಾರೆ, ಪ್ರಪಂಚ ಇಡೀ ನಿಮ್ಮ ಹಿಂದೆ ಇರುತ್ತೆ, ಕಿರ್ಚುತ್ತೆ, ಕೆಲಸ ಹಾಕ್ಬೇಕು ಅಂತ ಕೆಲವರು ಇನ್ನೂ ಸ್ವಲ್ಪ ಟಾಪ್ ಏರಿಸಿದ್ರೆ ಸೆಕೆಂಡ್ರಿ. ಏನು ಆಗಿಲ್ದಿದ್ದಾಗೂ ಮನುಷ್ಯನಿಗೆ ಅದೇ ಬೆಲೆ ಕೊಡೋರು, ಏನಾದ ಮೇಲೂ ಬೆಲೆ ಕೊಡೋರು ಯಾರು ಇರ್ತಾರೆ ಅವ್ರಿಗೆ ನಾವು ಯಾವತ್ತೂ ಹೈಯೆಸ್ಟ್ ರೆಸ್ಪೆಕ್ಟ್ ಕೊಡಬೇಕು. ಆ ಕ್ಯಾಟಗರಿಯಲ್ಲಿ ಶಿವಣ್ಣ ಅವರು, ಅಪ್ಪ ಅವರು ಯಾವತ್ತೂ ಮುಂದೆ ಇರ್ತಾರೆ. ಆ್ಯಂಡ್ ಡಾಕ್ಟರ್ ರಾಜ್ಕುಮಾರ್ ಅವರ ಎಕ್ಸಾಂಪಲ್ ಹೇಳಬೇಕಂದ್ರೆ, ನಾವೆಲ್ಲ ಒಂದು ಚಿಕ್ಕದಾಗಿ ಹೇಳ್ಬಿಡ್ತೀನಿ, ನಮ್ಮ ಮನೇಲೇ ನಮ್ಮ ತಾಯಿಯೊಬ್ಬರು ಫ್ಯಾನು. ಅವ್ರು ಯಾವ ಲೆವೆಲಿಗೆ ನಮ್ಮ ಭ್ರಮೆಗಳನ್ನೆಲ್ಲ ಇಳಿಸ್ತಾ ಇರ್ತಾರೆ ಅಂದರೆ, ಚಿಕ್ಕ ವಯಸ್ಸಲ್ಲಿ ಅವ್ರು ನೋಡಿರೋ ಇದು ಅಥವಾ ಓದಿರೋ ಇಂಟರ್ವ್ಯೂಗಳು ಪ್ರತಿಯೊಂದು ಹಂತದಲ್ಲೂ ಅದು ತುಂಬಿಕೊಂಡವರು. ನಾನು ಯಾವುದೋ ಒಂದು ಮೊಗ್ಗಿನ ಮನಸ್ಸು ಶೂಟಿಂಗಲ್ಲಿ ಯಾಣದಲ್ಲಿ ನಾನು ಹೋಗಿ ಈ ಥರ ಎಲ್ಲ ಇಷ್ಟು ಕಿಲೋಮೀಟರ್ ನಡ್ಕೊಂಡು ಹೋಗಿದ್ದೆ, ಎಷ್ಟು ಕಷ್ಟಪಟ್ಟೆ ಗೊತ್ತಾ ಅಂತ ತಕ್ಷಣ, ನೀವು ಹೋಗೋರಿಗೆ ಸ್ವಲ್ಪ ಕಾರು ಜೀಪ್ ಎಲ್ಲ ರೆಡಿ ಆಗಿದೆ ಅಂತೆ, ಅಣ್ಣವ್ರು ಯಾವುದೋ ಟೈಮಲ್ಲಿ ಶೂಟಿಂಗ್ ಮಾಡಿದಾಗ ಕೆಳಗಡೆಯಿಂದ ನಡ್ಕೊಂಡು ಹೋಗಿದ್ರಂತೆ. ಸರಿ, ಓಕೆ ಅನ್ಕೊ, ಇನ್ನೇನೋ ಒಂದೇನೋ ಹೇಳಕ್ ಹೋಗ್ತೀವಿ, ನೀವೇನಾರ ಮಾಡೋದು ಆ ಕಾಲದಲ್ಲಿ ಅವೆಲ್ಲ ಮಾಡಿಬಿಟ್ಟಿದ್ದಾರೆ ಬಿಡ್ರು ಅಂತ. ಸೊ ಹಂಗೆ ನಮ್ಗಳಿಗೆ ಇಡೀ ಇಂಡಸ್ಟ್ರಿಲಿ, ಕನ್ನಡ ಇಂಡಸ್ಟ್ರಿಲಿ ಯಾರಿಗೂ ಯಾವ ಭ್ರಮೆ ಬರೋಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆ ವ್ಯಕ್ತಿ ಅಷ್ಟೆಲ್ಲ ಮಾಡಿ ಅದೇನೋ ಒಬ್ಬ ನಟನಾಗಿ ಏನೇನೆಲ್ಲ ಎಂಜಾಯ್ ಮಾಡ್ಬೋದು, ಸ್ಟಾರ್ಡಮ್ ಇರ್ಬೋದು, ಸಕ್ಸಸ್ ಇರ್ಬೋದು, ಪ್ರೀತಿ ಇರ್ಬೋದು, ಎಲ್ಲ ಎಂಜಾಯ್ ಮಾಡಿ ಹೋಗಿದ್ದಾರೆ. ಅವ್ರ ಇಂಡಸ್ಟ್ರಿಯಲ್ಲಿ ಅವ್ರು ಹಾಕಿರೋ ಮರದಲ್ಲಿ ಆ ನೆರಳಲ್ಲಿ ಬದುಕ್ತಿರೋ ಎಲ್ಲ ನನ್ನ ಸ್ನೇಹಿತರು, ಹೊಸ ಡೈರೆಕ್ಟರ್ಗಳು ಅಥವಾ ನಮ್ಮ ದಿನಕರ್ ಸರ್ ಇದ್ದಾರೆ, ಅವರೆಲ್ಲರೂ ಇಂಡಸ್ಟ್ರಿ ಒಂದಂತೂ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಸಖತ್ ಖುಷಿ ಆಯ್ತು ನನಗೆ, ವೆರಿ ಪಾಸಿಟಿವ್ ವೈಬ್. ಸಿನಿಮಾ ಅನ್ನೋದು ಯುದ್ಧ ಭೂಮಿ, ರಣರಂಗ ಅದೆಲ್ಲ ಅಲ್ಲ, ಪ್ರತಿಭೆ. ನಿನ್ನ ಇದು ಸಮುದ್ರ, ನಿನ್ನ ಕೆಪಾಸಿಟಿ ಇದೆಯಾ, ನೀನು ಈಜ್ಬೋದು. ಯಾವುದೋ ಬಾವಿ ಆದ್ರೆ ನಿನ್ ಕೈ ಇನ್ನೊಬ್ರು ಟಚ್ ಆಗುತ್ತೆ ಅಥವಾ ಇದಾಗುತ್ತೆ ಅಂತ ಹೇಳ್ತಾರೆ. ಸಮುದ್ರ ನಿನ್ ಕೆಪಾಸಿಟಿ ಗುರು, ನೀನ್ ಈಜ್ಕೋ, ತಾಕತ್ತಿದ್ರೆ ಇಲ್ಲ ಮುಳ್ಕೊಂಡ್ಬಿಡ್ತೀಯ. ಸೊ ಅದು ನಾನು ಪ್ರತಿಯೊಬ್ಬರಿಗೂ ಹೇಳೋ ವಿಷಯ ಏನಂದ್ರೆ, ಒಟ್ಟಾಗಿರೋಣ, ಎಲ್ಲ ಚೆನ್ನಾಗಿರೋಣ, ಖುಷಿಯಾಗಿರೋಣ, ಪ್ರೀತಿಯಿಂದ ಈ ಇಂಡಸ್ಟ್ರಿ ಗೌರವದ ಕಡೆ ಎಲ್ಲರೂ ಕೆಲಸ ಮಾಡೋಣ ಅನ್ನೋದು ನನ್ನ ಒಂದು ಆಸೆ. ಎಲ್ಲ ಕೂತಿರುವಂತ ಪ್ರತಿಭೆಗಳು ಇಲ್ಲಿ ಯಾರ್ಯಾರಿದ್ದಾರೆ ಅವರೆಲ್ಲರೂ ನಮ್ಮ ಇಂಡಸ್ಟ್ರಿ ಹೆಮ್ಮೆನ ತುಂಬಾ ಬೇಗ ತಗೊಂಡು ಹೋಗಿದ್ದಾರೆ, ಇನ್ನೂ ತಗೊಂಡು ಹೋಗ್ತಾರೆ ಅನ್ನೋದು ನನ್ನ ನಂಬಿಕೆ. ನಿಮ್ಮೆಲ್ಲರ ಪ್ರೀತಿ ಆರೈಕೆ ಇದೇ ರೀತಿ. ಆ್ಯಂಡ್ ಜಯಣ್ಣ ಬೋಗಣ್ಣ ಅವ್ರ ಬಗ್ಗೆ ಒಂದು ಮಾತು ಹೇಳಲೇಬೇಕು ನಾನು. ಲೈಸಂತು ವಾರ್ನಿಂಗ್ ಬ್ರದರ್ಸ್ ಅಂತೆಲ್ಲ ಈಗ ಹಾಕತ್ತೀನಿ ರೀತಿಯಿಂದ ನಿಜವಾಗ್ಲೂ ವಾರ್ನಿಂಗ್ ಬ್ರದರ್ಸೇ. ಆದರೆ ಆ ವಾರ್ನಿಂಗು ನನ್ನ ಸರಿಯಾದ ದಾರಿ ನಡೆಸುತ್ತೆ. ನಾನು ಅದನ್ನ ಹೇಳಕ್ ಇಷ್ಟಪಡ್ತೀನಿ. ನಾನಿವತ್ತು ಈ ಜಾಗದಲ್ಲಿ ನಿಂತಿದ್ದೀನಿ ಅಂದ್ರೆ ನನ್ನನ್ನು ನಂಬಿ ನನ್ನ ಜೊತೆ 5 ಸಿನಿಮಾ ಮಾಡಿದಂಥ ನಿರ್ಮಾಪಕರು ಜಯಣ್ಣ ಬೋಗಣ್ಣ.
ಅವ್ರಿಗೆ ನಾನು ಯಾವತ್ತೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಸಿನಿಮಾಗಳು ಮಾಡೋ ಹಂತದಲ್ಲಿ ಇವನೇನು ಗುರು ಹೇಳೋದು ಈ ಥರ ಆ ಥರ ಅಂತ ಸಾಕಷ್ಟು ಜನ ಇರ್ತಾರೆ. ಬಟ್ ಆ ಟೈಮಲ್ಲಿ ನಂಬಿ ಹೇಳಿದ್ದೆಲ್ಲ ಜೊತೆಲಿ ಒಂದು ಪಾಸಿಟಿವ್ ಎನರ್ಜಿ ಬಂದಿದ್ದಕ್ಕೆ ನನ್ನ ಜೀವನದಲ್ಲಿ ನನಗೇನೋ ಒಂದು ಸಕ್ಸಸ್ ಸಿಕ್ತು ಅಂತ ಹೇಳ್ಬೋದು. ಹರ್ಷ ಬಗ್ಗೆ ಮಾತಾಡಬೇಕು. ಸಾರ್ಗೀರ್ ಅಂತೆಲ್ಲ ಕರೆದ್ರೆ ಇನ್ನೊಂದ್ಸಲ ಬರಲ್ಲ ಹರ್ಷ. ನಾನು ಅದು ಜೆನ್ಯೂನ್ ಆಗಿ ಫ್ರೆಂಡ್ ಅಂದ್ಮೇಲೆ ಫ್ರೆಂಡ್ ಥರನೇ ಮಾತಾಡಿಸ್ಬೇಕು. ಈಗ ನಾನು ಸಾರ್ಗೀರನ್ನೆಲ್ಲ ಅಂತೀನಿ ಅಂತ ಎಕ್ಸ್ಪೆಕ್ಟ್ ಮಾಡ್ಕೋಬೇಡ. ನಾನು ಹೋಗೋಬ ಅಂತ ನಿಂತೀನಿ. ನನ್ನ ಪ್ರೀತಿಯ ಗೆಳೆಯ, ತುಂಬ ಕಷ್ಟಪಡುವಂಥ ವ್ಯಕ್ತಿ. ಪ್ರತಿ ಹಂತದಲ್ಲೂ ಎಷ್ಟು ಹೆಗಲ ಮೇಲೆ ಅವನು ಹೊರೋದಕ್ಕಿಂತ ಜಾಸ್ತಿ ಭಾರ ಹೊತ್ಕೊಂಡು ಮಾಡ್ತಾ ಇರ್ತಾನೆ. ಈ ಸಿನಿಮಾ ಮಾಡಬೇಕಾದ್ರೆ ಒಂದು ವಿಷನ್ ಏನಿತ್ತು, ವಿಜುವಲ್ ಕ್ವಾಲಿಟಿ ಯಾವ ರೀತಿ ತರಬೇಕು ಅನ್ನೋದು ನಾವು ಪ್ರತಿ ಹಂತದಲ್ಲೂ ಮಾತಾಡ್ತಿದ್ದ. ಆ ರೀತಿ ತಂದಿದ್ದೆ ಹರ್ಷ. ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ. ಲಾಕ್ಡೌನ್ ಆಗಿ ಮನೇಲಿ ಕೂತು ಯಾರನ್ನು ಮೀಟೇ ಮಾಡಿರಲಿಲ್ಲ, ಮಾತಾಡೋ ಅವಕಾಶ ಇರಲಿಲ್ಲ ಮೋಸ್ಟ್ಲಿ ಅದಕ್ಕೆ. ಆ್ಯಂಡ್ ಶ್ರುತಿ ಅಮ್ಮ ಸೂಪರಾಗಿ ಕಾಣಿಸ್ತಿದ್ದೀರ. ನಾವು ಜಿಮ್ಮಲ್ಲಿ ಅವ್ರದ್ದು ಈ ಸ್ಟೋರಿ ನಾನು ಹೇಳ್ಬೇಕು. ಇದು ಶುರುವಾಗೋಕ್ಕಿಂತ ಮುಂಚೆ ಅವ್ರು ಪ್ರಿಪೇರ್ ಆಗ್ತಿದ್ದ ಪ್ರೋಸೆಸ್ನ ತುಂಬ ಹತ್ತಿರದಿಂದ ನೋಡಿರೋರು ನಾನೇ. ನಮ್ಮ ಕಿಟ್ಟಿ ಸರ್ ಜಿಮ್ಮಿಗೆ ಬರೋರವರು, ಜಿಮ್ಮಿಗೆ ಬಂದವ್ರು ಹೇಳಿದ್ರು ಸಖತ್ ಕಷ್ಟಪಡ್ತಾ ಇದ್ರು. ನಾವು ಆಗ್ತಾನೆ ಅಂದರೆ ನಾವು ವರ್ಕೌಟ್ ಮಾಡೋಕೆ ಹೋಗೋಷ್ಟು ಅವ್ರು ಫುಲ್ ಬೆವತ್ಬಿಟ್ಟು ರೆಡಿಯಾಗಿರೋರು. ನಾವು ಹಿಂಗೆ ನೋಡಿದ್ರೆ ಸಾಕು ಸುಮ್ಮನೆ ಒಂದು ಆ್ಯಕ್ಷನ್ ಮಾಡೋರು. ಅಕ್ಕ ಓಕೆನಾ ಅಂದರೆ ಹೆಣ್ಣು ಬಿಟ್ಟಿದ್ದೀನಿ ಅಂತ. ಸೊ ಅವಾಗ ಹೇಳಿದ್ರು ಅವರು, ಏನು ಇಷ್ಟೊಂದು ಕಷ್ಟಪಡ್ತಾ ಇದ್ದೀರಾ ಈ ಫಿಲ್ಮಿಗೆ, ಏನು ಇಷ್ಟೊಂದು ಕಷ್ಟಪಡ್ತಾ ಇದ್ದೀರಕ್ಕ, ಸ್ಲಿಮ್ ಆಗಬೇಕು ಅಂತನಾ ಅಂತ. ಇಲ್ಲ, ವಿಲನ್ ಆಗಬೇಕು ಅಂತಿದ್ದೀನಿ, ವಿಲನ್ ಆಗಬೇಕು ಅಂತ. ನಾನು ಅವಾಗ ಹೇಳಿದ್ರು ಈ ಥರದೊಂದು ಬಾಟಲ್ ಅಂತ ಸಮಥಿಂಗ್ ಬಾಟಲ್ ಮಣಿ, ಕರೆಕ್ಟ್. ಸೊ ಬಾಟಲ್ ಮಣಿ ಅಂತ ಪ್ರಿಪೇರ್ ಆಗ್ತಿದ್ರು. ಹೀರೋಗಳು ಪ್ರಿಪೇರ್ ಆಗೋದನ್ನೆಲ್ಲ 6 ಪ್ಯಾಕ್ಸು ಅದು ಇದು ಮಾಡಿ ತೋರಿಸ್ಬೇಕಿತ್ತಲ್ವಾ, ಅಕ್ಕ ರೆಡಿ ಆಗೋದನ್ನ ಆ ಲೆವೆಲ್ಗೆ ರೆಡಿ ಆಗಿದ್ರು ಅವರು. ಅಂಡ್ ಭಾವನಾ ಅವರು, ಶಿ ಇಸ್ ಅ ಫ್ಯಾಂಟಾಸ್ಟಿಕ್ ಆಕ್ಟ್ರೆಸ್. ಐ ಹ್ಯಾವ್ ಆಲ್ವೇಸ್ ಅಡ್ಮೈರ್ಡ್ ಯುವರ್ ವರ್ಕ್. ಸೊ ಒಂಥರ ಕನ್ನಡದ ಹೀರೋಯಿನ್ ಥರನೇ ಅನ್ನಿಸ್ತಾರೆ ಅವರು ಪ್ರತಿ ಇದರಲ್ಲೂ ಮಾಡಿ. ಸೊ ಒನ್ಸ್ ಅಗೇನ್ ಯು ಲುಕಿಂಗ್ ಫ್ಯಾಬ್ಯುಲಸ್. ಗೀತಕ್ಕ, ರಾಧಿಕಾ, ನಾನು ಯಾವಾಗಲೂ ಒಂದು ಅಂತ ಇರ್ತೀವಿ, ಶಿವಣ್ಣ ಈ ಥರ ಏನೇ ಜಂಪ್ ಮಾಡ್ತಿರೋದು ಲೈಫಲ್ಲಿ ಕರೆಕ್ಟಾಗಿ ಅದಕ್ಕೊಂದು ತೂಕ ಬ್ಯಾಲೆನ್ಸು, ಆ ಒಂದು ಲೈಫ್ನ ಹಂಗೆ ಇಳಿಯೋದಕ್ಕೆ ನಿಮ್ಮೊಬ್ಬರ ಕೈಲೇ ಸಾಧ್ಯ. ಇಲ್ಲಿರೋರು ಎಲ್ಲ ಒಪ್ಕೋತಾರೆ. ವಾಟ್ ಎವರ್ ಅವ್ರ ಸಕ್ಸಸ್ ಏನಿದ್ರು ಎಲ್ಲ ಅದಕ್ಕೆ ಮೇಜರ್ ಕ್ರೆಡಿಟ್ ನಿಮ್ಗೆ ಹೋಗುತ್ತೆ ಗೀತಕ್ಕ. ಅಷ್ಟೇ, ಆಲ್ ದಿ ಬೆಸ್ಟ್, ಒಳ್ಳೆದಾಗಲಿ. ತುಂಬ ಮಾತಾಡಿದ್ದೀನಿ, ಕ್ಷಮಿಸಿ. ಇಲ್ಲ ಸರ್, ಬಹಳ ಅದ್ಭುತವಾಗಿ ನಿಮ್ಮ ಮಾತುಗಳು ನಾವೆಲ್ಲರೂ ಎಂಜಾಯ್ ಮಾಡ್ತಾ ಇದ್ವಿ. ನೀವು ಅಪ್ಪು ಸರ್ ಜೊತೆಯಾಗಿ ವೇದಿಕೆಯಲ್ಲಿ ಇರಬೇಕು ಅನ್ನೋದು ನನ್ನ ರಿಕ್ವೆಸ್ಟ್. ಎಸ್, ಇವತ್ತೇನು ಎಸ್ ಅಂತಿದ್ದಾರೆ, ನನ್ನ ಶಕುನ ಚೆನ್ನಾಗಿದೆ. ಇವರು ಹೇಳಿದ್ದು, ಯಶ್ ಸರ್ ಹೇಳಿದ ಮಾತು, ನಾನು ಶಿವಣ್ಣನ ದೊಡ್ಡ ಅಭಿಮಾನಿ. ಈ ಇಂಡಸ್ಟ್ರಿಗೆ ಖಂಡಿತವಾಗ್ಲೂ ಇವರ ಅಭಿಮಾನಿಯಾಗಿ ಬರದೇ ಇರೋ ನಾಯಕನೇ ಇಲ್ಲ. ಪ್ರತಿಯೊಬ್ಬರಿಗೂ ಇನ್ಸ್ಪಿರೇಷನ್ ಆಗಿ ನಿಂತಿದ್ದಾರೆ ಶಿವಣ್ಣ ಅವರು. ಅವರ ಎನರ್ಜಿ ಆಗಿರ್ಬೋದು, ಅವರ ಡಾನ್ಸ್ ಆಗಿರ್ಬೋದು, ಅವರ ಫಿಟ್ನೆಸ್ ಆಗಿರ್ಬೋದು. ಯಶ್ ಅವ್ರು ಹೇಳಿದ್ರು, ನಾನು ಸ್ಕೂಲ್ ಡೇಸಲ್ಲಿ ಶಿವಣ್ಣ ಅವ್ರು ಬಂದ್ಬಿಟ್ಟು ಮೆಲಿತಾ ಇದ್ರು, ರಾರಾಜಿಸ್ತಾ ಇದ್ರು ಅಂತ. ಇವತ್ತಿಗೂ ಚಿರ ಯುವಕನಾಗಿ ಕಾಣುವಂತ ನಮ್ಮ ಎವರ್ಗ್ರೀನ್ ಹೀರೋ, ನಮ್ಮೆಲ್ಲರ ಪ್ರೀತಿಯ ಶಿವಣ್ಣ, ಕರುನಾಡ ಚಕ್ರವರ್ತಿ, ಹೀರೋ, ಸೆಂಚುರಿ ಸ್ಟಾರ್, ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಆನ್ ಸ್ಟೇಜ್. ತುಂಬ ಓವರ್ ಆಕ್ಟಿಂಗ್ ಬೇಡ. ಸೈಲೆನ್ಸ್. ಶಿವಣ್ಣ, ನೀವು ಮಾತಾಡೋಕ್ಕಿಂತ ಮುಂಚೆ ಒಂದೇ ಮಾತು, ಶಿವಣ್ಣ ಲಾಂಗ್ ಎಷ್ಟು ಶಾರ್ಪ್ ಆ್ಯಂಡ್ ಪವರ್ಫುಲ್. ಅವರ ಕಣ್ಣಲ್ಲಿ ನಾನಿವತ್ತು ನೋಡಿದ ಎಕ್ಸ್ಪ್ರೆಷನ್ ಕೂಡ ಅಷ್ಟೇ ಪವರ್ಫುಲ್ ಆಗಿತ್ತು. ಶಿವಣ್ಣ, ಪ್ಲೀಸ್ ನಿಮ್ಮ ಮಾತು. ಎಲ್ರಿಗೂ ನಮಸ್ಕಾರ. ಫಸ್ಟ್ ಜಯಣ್ಣ ಬೋಗಣ್ಣ ತುಂಬ ಥ್ಯಾಂಕ್ಸ್. ಯಾಕಂದರೆ ಸಾಕಷ್ಟು ಟೈಮ್ ಎಲ್ಲರೂ ಅವ್ರ ಬಗ್ಗೆ ಹೇಳಿದ್ದಾರೆ, ಪಿಕ್ಚರ್ ಬಗ್ಗೆ ಹೇಳಿದ್ದಾರೆ. ಪಿಕ್ಚರ್ಲಿ ಏನೇನು ಎಂಜಾಯ್ ಮಾಡ್ಕೊಂಡು ಮಾಡೋದು, ಸೆಂಟ್ರಲ್ಲಿ ಒಂದು ಕಷ್ಟ ಆಯಿತು. ಆದರೂ ಜಯಣ್ಣ ಮತ್ತೆ ಸೆಟ್ ಇದಾದಾಗ ನಾವು ಅಲ್ಲೇ ಇದ್ವಿ, ಹೊರಗಡೆ ಬರೋಕ್ಕೆ ಮನಸ್ಸಾಗಲಿಲ್ಲ. ಹಂಗೆ ಹೇಳ್ತೀನಿ, ಅಣ್ಣ ನೀವು ಹೋಗಿ ಹೋಗಿ ಅಂತ. ಆದ್ರೂ ಇಲ್ಲ, ಅದು ಹೆಂಗೆ ನಾವು ಹೋಗ್ಬಿಡೋಕ್ಕಾಗುತ್ತೆ. ಸಾಯಂಕಾಲದವರೆಗೆ ಮೇಲೆ ಬಂದು ಜಯಣ್ಣವ್ರೆ, ಅಣ್ಣ ನೀವು ಮನೆಗೆ ಹೊರಡಿ, ನಾವು ಫೋನ್ ಮಾಡಿ ಮನೆಗೆ ಹೋಗಿ ರೀಚ್ ಆಗೋದಕ್ಕೆ ಮುಂಚೆ ಒಂದು ಫೋನ್ ಮಾಡ್ತಾರೆ, ಹೇಳ್ತಾರೆ ಅದೇ ಥರ ಸೆಟ್ ಆಗ್ತೀವಣ್ಣ ಅಂತ.
ಸಾಕು ಅಷ್ಟು. ಅದಕ್ಕೆ ನಾನು ಹೇಳಿದೆ, ಯಾರೋ ಕೇಳಿದ್ರು ಜಯಣ್ಣನ ಬಗ್ಗೆ ಏನಂತೀರ, ಜಯಣ್ಣ ಬೋಗಣ್ಣ ಬಗ್ಗೆ ಅಂತ, ದಿಲ್ದಾರ್ ಅಂತ ಹೇಳಿದ್ರು ಕರೆಕ್ಟಾಗಿ. ಯಾಕೆಂದ್ರೆ ಅವರು ಅಷ್ಟು ಫಸ್ಟ್ ಅವತ್ತೇ ಆಗಿನ 3 hours ಆಗಿಲ್ಲ ಹೇಳಿದ್ರು. ಅದಾದ್ಮೇಲೆ ಪಿಕ್ಚರ್ನ ಮುಗೀತು, ಲಾಕ್ಡೌನ್ ಬಂತು. ಆದರೂ ಆ ಕಷ್ಟದಲ್ಲೂ ಯಾರು ಬಜರಂಗಿ 2 ಕ್ರೇಜ್ನ ಬಿಟ್ಕೊಟ್ಟಿಲ್ಲ. ಹರ್ಷ ಆಗಲಿ, ಆಮೇಲೆ ಇಡೀ ಟೆಕ್ನಿಕಲ್ ಟೀಮ್, ಸ್ವಾಮಿ ಕ್ಯಾಮ್ರಾ ವರ್ಕು, ಆಮೇಲೆ ರವಿ ಆರ್ಟ್ ಡೈರೆಕ್ಷನ್ ಇರ್ಬೋದು, ದೀಪು ಎಡಿಟಿಂಗ್ ಇರ್ಬೋದು, ಅರ್ಜುನ್ ಜನಿ ಮ್ಯೂಸಿಕ್ ಇರ್ಬೋದು, ಕಲ್ಯಾಣ್ ಹಾಗೂ ನಾಗೇಂದ್ರ ಪ್ರಸಾದ್ ಅವರು ಲಿರಿಕ್ಸ್. ಐ ಥಿಂಕ್ ಪ್ರತಿಯೊಬ್ಬರು ಅವ್ರವ್ರ ಪಾತ್ರ ತುಂಬ ಚೆನ್ನಾಗಿ ಮಾಡಿದೆ. ಆಮೇಲೆ ಶ್ರುತಿ ಅವ್ರ ಬಗ್ಗೆ ಹೇಳಲೇಬೇಕು. ಯಾಕಂದರೆ ಶ್ರುತಿ ನನ್ನ ಜೊತೆಲಿ ಫಸ್ಟು ಎಂಟ್ರಿ ಆದಾಗ ಆಸೆಗೆ ಒಪ್ಪಿಸಿ ತಂಗಿಯಾಗಿ ಬಂದರು. ಆಮೇಲೆ ಹೀರೋಯಿನ್ ಆಗಿ ನಮ್ಮೂರಿಗಾಗಿ ಬಂದರು. ಇವಾಗ ಬಜರಂಗಿ 2 ಏನಾಗಿ ಬರ್ತಾರೆ ನೋಡಿ, ತುಂಬ ಖಡಕ್ಕಾಗಿ ಕಾಣ್ತಾರೆ. ಆ್ಯಂಡ್ ಒನ್ ಆಫ್ ದ ಫೈನೆಸ್ಟ್ ಆ್ಯಕ್ಟರ್ಸ್ ಇನ್ ಅವರ್ ಕಂಟ್ರಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇಂಡಿಯನ್ ಸ್ಕ್ರೀನ್ಗೆ ಒನ್ ಆಫ್ ದ ಫೈನೆಸ್ಟ್ ಆ್ಯಕ್ಟರ್ಸ್. ಏನು ಯಾವುದೇ ರೋಲ್ ಕೊಡಿ ಅವ್ರು ಚೆನ್ನಾಗಿ ಬ್ಲೆಂಡ್ ಆಗ್ತಾರೆ. ಅಷ್ಟು ಅದ್ಭುತವಾದ ನಟಿ. ಈ ಸಿನಿಮಾದಲ್ಲಂತೂ ಬಾಡಿ ಲ್ಯಾಂಗ್ವೇಜ್, ಅವ್ರು ಮಾತಾಡೋ ರೀತಿ, ಎಮೋಷನ್ಸ್ ಬಂದಾಗ ಐ ಥಿಂಕ್ ಇದ್ರಲ್ಲಿ ಸಮ್ ಸೀನ್ಸ್ ಬರುತ್ತೆ. ಐ ಥಿಂಕ್ ಅವರು ಕಣ್ಣಲ್ಲಿ ಮಾತಾಡ್ತಾರೆ, ನಾವು ಕಣ್ಣಲ್ಲಿ ಮಾತಾಡ್ತೀವಿ. ಅದು ಕಾಣುತ್ತೆ ನಿಜವಾಗ್ಲೂ. ಅದು ವೆರಿ ಬ್ಯೂಟಿಫುಲ್ ಆಗ್ತದೆ, ವೆರಿ ಬ್ಯೂಟಿಫುಲ್. ಆಮೇಲೆ ಭಾವನವ್ರ ಬಗ್ಗೆನೂ ಹೇಳಬೇಕು. ಐ ಥಿಂಕ್ ಈ ಪಿಕ್ಚರ್ ನಾನು ಸಾಕಷ್ಟು ಸಿನಿಮಾ ನೋಡಿದ್ದೀನಿ. ಅಪ್ಪು ಜೊತೆಲಿ ಜಾಕಿ, ಅದಕ್ಕೆ ಮುಂಚೆ ತಮಿಳ್ ಫಿಲ್ಮ್ಸ್ ಜಾಸ್ತಿ ನೋಡಿದೆ. ಅಂದರೆ ವೇರಿಯೇಟೆಡ್ ಕ್ಯಾರೆಕ್ಟರ್ಸ್ ಮಾಡ್ತಾರೆ, ತುಂಬ ಒಂದೇ ಥರ ಕ್ಯಾರೆಕ್ಟರ್ ಮಾಡಲ್ಲ. ರಫ್ ಕ್ಯಾರೆಕ್ಟರ್ ಮಾಡಿದರೆ, ಸಾಫ್ಟ್ ಕ್ಯಾರೆಕ್ಟರ್ ಮಾಡಿದರೆ, ಮುದ್ದಾಗಿ ಕಾಣ್ತಾರೆ, ಎಲ್ಲ ಕಾಣ್ತಾರೆ. ವಾಟ್ ನಾಟ್ ಶೇಸ್ ಸ್ಕ್ರೀನ್ ಪ್ರೆಸೆನ್ಸೇ ಒಂದು ಅದ್ಭುತ ಇದೆ, ಒಂದು ಇನ್ನಸೆನ್ಸ್ ಇದೆ. ಅವ್ರು ರಫ್ ಆಗಿ ತೋರಿಸ್ತಾರೆ, ಅದರ ರಫ್ನೆಸ್ನ ಅದೊಂದು ಇನ್ನಸೆನ್ಸ್ ಕಾಣುತ್ತೆ ಬಜರಂಗಿ 2. ಐ ಥಿಂಕ್ ಟಗರು ಆದಮೇಲೆ ಇದು ಬರ್ತಾ ಇರೋದು ನಿಜವಾಗ್ಲೂ ವೆರಿ ಡಿಸಿಪ್ಲಿನ್. ಸೆಟ್ಲಿ ಭಾಳ ಜೋವಿಯಲ್ ಆಗಿರ್ತಾರೆ, ಏನೂ ಇಲ್ಲ. ನಾವೆಲ್ಲ ಎಂಜಾಯ್ ಮಾಡ್ಕೊಂಡು ಕೇಳಿ ಶ್ರುತಿ ಅಮ್ಮನ ಭಾವನವ್ರನ್ನ ಹಾಡು ಹೇಳ್ಕೊಂಡು, ತಮಾಷೆ ಮಾಡ್ಕೊಂಡು, ಹರಟೆ ಹೊಡ್ಕೊಂಡು, ಶೂಟಿಂಗ್ ಬೋರ್ ಹೊಡಿದ್ದಾರೆ. ಅವರೆಲ್ಲ ಬೋರ್ ಹೊಡಿದಾಗ ನೋಡ್ಕೊಂಡಿದ್ದೀನಿ ನಾವು. ಬರೀ ಸಿನಿಮಾದಲ್ಲೇ ಕ್ಯಾಮ್ರಾ ಮುಂದೆ ಮಾತಲ್ಲ, ಐ ಮೀನ್ ಎಂಟರ್ಟೈನರ್ ಇವನ್ ಆಫ್ ದ ಸ್ಕ್ರೀನ್. ಅಷ್ಟು ಜೋರಾಗಿತ್ತು. ಆ್ಯಂಡ್ ಯಾಕಂದರೆ ಒಬ್ಬರು ಇನ್ನೊಬ್ಬರು ಪಾಸಿಟಿವ್ ನೇಚರ್ ಇದ್ರಿಂದ ಅದು ಬರೋದಿಲ್ಲ, ಅದು ಬರಲ್ಲ. ಅದಾದಮೇಲೆ ವಿಲನ್ಸ್ ಬಗ್ಗೆ ಲೋಕಿ ಆಲ್ರೆಡಿ 3ನೇ ಸಿನಿಮಾ ಅಂತ ಮಾಡ್ತಾ ಇರೋದು. ಪ್ರಸನ್ನ, ಚೆಲುವರಾಜ್ ಹಾಗೂ ಇನ್ನೊಬ್ರು ಗಿರೀಶ್. ನಿಜವಾಗ್ಲೂ 3 ಜನ. ಅವ್ರು ಹೇಳಿದ್ರು ಈ ಥರ, ಏನಪ್ಪ ಅವ್ರು ಶಿವಣ್ಣ ಬಂದರೆ ಇದೆಲ್ಲ ಆರೋಗುತ್ತಂತೆ. ಖಂಡಿತ ಇಲ್ಲ. ಅವ್ರ ಬಾಡಿ, ಚೆಲುವರಾಜ್ ಅವ್ರ ಬಾಡಿ ಲ್ಯಾಂಗ್ವೇಜ್ ನೋಡಿ ಈ ಸಿನಿಮಾದಲ್ಲಿ ಲೈಕ್ ಅನ್ ಇಂಗ್ಲೀಷ್ ಆ್ಯಕ್ಟರ್ ಥರ ಕಾಣ್ತಾರೆ. ಒಂದು ಸೀನ್ ಮಾಡಿದರೆ ನಾನೇ ಶಾಕ್ ಆಗ್ಬಿಟ್ಟೆ. ದ ವೇ ಇದನ್ನು ನೋಡ್ಬೋದು ಅಂತ ಇರ್ತಾರೆ, ಅದು ನೋಡಿ. ಅದು ದ ವೇ ಹಸ್ ಆ್ಯಕ್ಟೆಡ್, ಆ ಸ್ಟೈಲು. ನಾನು ಆ್ಯಕ್ಚುಲಿ ಇನ್ಸ್ಟಿಟ್ಯೂಟ್ ಓದೋದ್ರಿಂದ ನಮಗೆ ಅದು ಗೊತ್ತು ಸ್ವಲ್ಪ. ಕ್ಲಾಸಿಕ್ ಸ್ಟೈಲ್ ಆಫ್ ಆ್ಯಕ್ಟಿಂಗ್ ಅಂತಾರೆ ಅದನ್ನು. ಇಟ್ಸ್ ಕ್ಲಾಸಿಕ್ ಸ್ಟೈಲ್ ಆಫ್ ಆ್ಯಕ್ಟಿಂಗ್. ಆ ಪಾಸ್ಚರು, ಆ ಬಾಡಿ ನಿಂತ್ಕೊಳ್ಳೋ ಸ್ಟೈಲು, ಎವ್ರಿಥಿಂಗ್ ವಾಸ್ ಅಮೇಝಿಂಗ್, ಸೂಪರ್. ನಿಜವಾಗ್ಲೂ ಹರ್ಷರ್ಗೆ ಏನು ಹ್ಯಾಟ್ಸ್ ಆಫ್ ಹೇಳ್ಬೇಕಂತ, ಒಂದು ಸಿನಿಮಾದಲ್ಲಿ ವಿಲನ್ಸ್ನ ಎಷ್ಟು ಮಟ್ಟಿಗೆ ತೋರಿಸ್ಬೇಕನ್ನೋದನ್ನ ಹರ್ಷನ್ ನೋಡಿ ಕಲಿಬೇಕು ನಾವೆಲ್ಲರೂ. ಭಾಳ ಖುಷಿ ಆಯಿತು. ಒನ್ಸ್ ಅಗೇನ್ ಆಮೇಲೆ ಯಶ್ ಬಗ್ಗೆ ಮಾತಾಡೋಕೆ ಯಶ್ ಹೇಳ್ತಾ ಇದ್ರು ಫ್ಯಾನ್ ಅಂತ. ನಾನು ಫಸ್ಟ್ ಯಶ್ನ ನೋಡ್ಬೇಕಾದ್ರೆ, ಫಸ್ಟ್ ಫಿಲ್ಮ್ ನೋಡ್ಬೇಕಾದ್ರೆ ನಾನು ಹೇಳ್ತಿದ್ದೆ, ಯಶ್ ತುಂಬ ಚೆನ್ನಾಗಿ. ನಂಗೆ ಡ್ಯಾನ್ಸರ್ಸ್ ಅಂತ ತುಂಬ ಇಷ್ಟ. ಅಪ್ಪು ವೆರಿ ಗುಡ್ ಡ್ಯಾನ್ಸರ್ ಅಗೇನ್. ಆ್ಯಂಡ್ ಅದಕ್ಕೆ ಮುಂಚೆ ವಿನೋದ್ ರಾಜ್ ಅಷ್ಟೇ, ವಿನೋದ್ ರಾಜ್ ತುಂಬ ಚೆನ್ನಾಗಿ ಮಾಡ್ತಿದ್ರು. ಅದಾದಮೇಲೆ ಶಶಿಕುಮಾರ್ ತುಂಬ ಚೆನ್ನಾಗಿ. ಒಂದು ನಿಮಿಷ ಆಮೇಲೆ ಶಶಿಕುಮಾರ್ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ, ಸೂಪರ್ ಡ್ಯಾನ್ಸರ್ ಅಗೇನ್. ಅಪ್ಪು ಆ್ಯಂಡ್ ಯಶ್, ಐ ಥಿಂಕ್ ಆಲ್ಮೋಸ್ಟ್ ಎಲ್ಲರೂ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಈವನ್ ಯಾರು ಚಿರಂಜೀವಿ ಸರ್ಜಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಧ್ರುವ ಸರ್ಜಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಯಶ್ ಅಂತೂ ಒಂದು ಹ್ಯಾಂಡ್ಸಮ್ ಪರ್ಸನಾಲಿಟಿ, ತುಂಬ ಹ್ಯಾಂಡ್ಸಮ್ ಆಗಿ ಕಾಣ್ತಾರೆ. ಯಶ್ ತುಂಬ ಹ್ಯಾಂಡ್ಸಮ್ ಆಗಿ ಕಾಣ್ತಾರೆ. ನಾನು ನೋಡಿದ ತಕ್ಷಣ ಖುಷಿ ಆಗೋದು ಯಶ್ನ. ಅದಾದಮೇಲೆ ಸಾಕಷ್ಟು ಮಾಡ್ಕೊಂಡು ಬರ್ಬೇಕಾದ್ರೆ ತಮಸ್ಸುಲಿ ಒಂದು ಸ್ಮಾಲ್ ಪಾತ್ರ ಒಂದು ನಮ್ಮ ಜೊತೆಲಿ ಒಂದು ಗೆಸ್ಟ್ ಆಗಿ ಬಂದು ಮಾಡ್ಬಿಟ್ಟು ಹೋದ್ರು. ಸುಮ್ಮನೆ ಬಂದು ಒನ್ ಡೇ ತುಂಬ ಖುಷಿ ಆಯ್ತು. ಅಂದರೆ ಒಂದು ಹೆಲ್ದಿ ದಿಸ್ ಒನ್. ಆಮೇಲೆ ಎಲ್ಲ ಸಿನಿಮಾನು ಅಷ್ಟೇ. ಆಲ್ಮೋಸ್ಟ್ ನಾನು ಒಂದು ಯಾವುದೋ ಶೂಟಿಂಗ್ ಮಾಡ್ಬೇಕಾದ್ರೆ ಜಾನು ಸಿನಿಮಾ ನೋಡ್ತಾ ಜೈಡನ್ ಫೋನ್ ಮಾಡಿ ಹೇಳಿದ್ದೆ, ಅಣ್ಣ ಜಾನು ಸಿನಿಮಾ ನೋಡ್ತಾ ಇದ್ದೆ, ತುಂಬ ಚೆನ್ನಾಗಿದೆ, ತುಂಬ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಸಿನಿಮಾ. ಐ ಥಿಂಕ್ ಅವ್ರು ಬೆಳೆದಿದ್ದ ರೀತಿ, ಆ್ಯಟಿಟ್ಯೂಡ್ ಇರಬೇಕು. ಆದರೆ ಅವ್ರಿಗೆ ಪಾಸಿಟಿವ್ ಆ್ಯಟಿಟ್ಯೂಡ್ ಇದೆ, ನೆಗೆಟಿವ್ ಇಲ್ಲ. ನಾನು ಹಿಂಗೆ ಆಗಬೇಕನ್ನೋ ಒಂದು ಇದಿಲ್ಲ, ಒಂದು ಜಂಬ ಇಲ್ಲ. ಯಾವಾಗ ನೋಡಿದ್ರು ಅದೇ ಪ್ರೀತಿ. ಇವತ್ತು ಇಂಡಿಯಾ ಲೆವೆಲ್ ಎಷ್ಟು ಫೇಮಸ್ ಆಗಿರ್ಬೋದು, ಆದ್ರೂ ಆ ಪ್ರೀತಿ ವಿಶ್ವಾಸ ಇದೆಯಲ್ಲ, ಈ ಫಸ್ಟ್ ಹೆಂಗಿತ್ತು ಹಂಗೆ ಇದೆ.
ಅದು ಹೆಂಗ್ ಬರುತ್ತೆ ಅಂದರೆ ಒಳ್ಳೆತನ ಇದ್ರೆ ಒಳ್ಳೇದು ಯಾವಾಗ ಬರುತ್ತೆ. ಅಷ್ಟೇ ನನ್ನ ತಮ್ಮನ ಬಗ್ಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಇವಾಗ ಏನಾಗ ನಮ್ಮ ತಮ್ಮನ ಬಗ್ಗೆನೇ ಹೋಗುತ್ತೆ ಅಂತ ಹೇಳ್ಬಿಡ್ತಾರೆ. ಯಾಕಂದ್ರೆ ನಾನು ಹೇಳಿದ್ರೆ ಸತ್ಯನೇ. ಯಾಕಂದ್ರೆ ಅವ್ನು ನನ್ನ ಫ್ಯಾನ್ ಅಂತಿಲ್ಲ, ನಾನು ಅವ್ನ ಫ್ಯಾನ್ ಯಾವಾಗಲೂ ಆಗ್ಬಿಟ್ಟೆ. ಅದು ನಿಜ ಕೊಡು, ಅದು ಪದೇ ಪದೇ ಹೇಳೋ ಅವಶ್ಯಕತೆ ಇಲ್ಲ. ಆ್ಯಂಡ್ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್, ವಂಡರ್ಫುಲ್ ಆ್ಯಕ್ಟರ್, ನೋ ಡೌಟ್ ಅಬೌಟ್ ಇಟ್. ಆಮೇಲೆ ಅಬೌವ್ ಇವತ್ತು ನಮ್ಮ ಇದಕ್ಕೆ ನಮ್ಮ ತೂಗುದೀಪ್ ಅವ್ರ ಮಗ ದಿನಕರ್ ಬಂದಿದ್ದಾರೆ. ದಿನಕರ್ ದರ್ಶನ್ ಎಲ್ಲ ಚಿಕ್ಕ ವಯಸ್ಸನ್ನ ನೋಡಿದ್ದೀನಿ ನಾನು. ಆ್ಯಂಡ್ ಇವನ್ ದಿನಕರ್ ಅವರು ವರ್ಕ್ ಮಾಡಿದ್ರು, ದರ್ಶನ್ ವರ್ಕ್ ಮಾಡಿದ್ರು ಇದರಲ್ಲಿ ಜನ್ಮದ ಜೋಡಿಯಲ್ಲಿ. ಆಮೇಲೆ ಅದಾದಮೇಲೆ ಯಾವುದೋ ಸಿನಿಮಾ ನಾವು ದರ್ಶನ್ ಇಬ್ರು ಕೆಲಸ ಮಾಡಿದ್ವಿ. ಆ ದೇವರ ಮಗ ಹೇಳಿದ್ದೆ, ಯಾಕ್ರಿ ನೀವು ಅಪ್ಪಾಜಿ, ನಾನೇ ಅಪ್ಪಾಜಿ ತೂಗುದೀಪ್ ಅವ್ರ ಮಗ. ಅಯ್ಯೋ ಹೌದಲ್ವಾ, ಯಾಕ್ರಿ ನೀವು ಈ ಪಾತ್ರ ಮಾಡ್ತಿದ್ದೀರ, ಹೀರೋ ಆಗ್ಬಾರ್ದಾರೆ, ಎಷ್ಟು ಹ್ಯಾಂಡ್ಸಮ್ ಆಗಿ ಕಾಣ್ತೀರಾ ನೀವು ಅಂತ ಅವತ್ತೇ ನಾನು ಹೇಳ್ತಾ ಇದ್ದೆ ಅವ್ರಿಗೆ. ಇವತ್ತು ನೋಡಿ ಅವ್ರದ್ದೇ ಒಂದೊಂದು ಇಂಡಿವಿಜುವಲ್ ಕಂಟ್ರಿ ಈಸ್ ಬಿಕಮ್ ಎ ಬಿಗ್ಗೆಸ್ಟ್ ಸ್ಟಾರ್. ಇದಾದ ದಿನಕರ್ ಯು ವಾಸ್ ವರ್ಕಿಂಗ್ ಇನ್ ವಾಲ್ಮೀಕಿ ಆ್ಯಂಡ್ ಹಾಗೆ ಚಿಗುರಿದ ಕನಸು. ಸೊ ಇವತ್ತು ಒನ್ ಆಫ್ ದ ಬೆಸ್ಟ್ ಸೂಪರ್ ಡೈರೆಕ್ಟರ್ ಅವರು. ವಿಷನ್ನೇ ಬೇಕು. ಅಪ್ಪು ಸಿನಿಮಾ ಮಾಡ್ತಾ ಇದ್ದಾರೆ, ಆಲ್ ದ ಬೆಸ್ಟ್, ಒಳ್ಳೇದಾಗಬೇಕು. ಯಾಕಂದ್ರೆ ನಾವೆಲ್ಲ ಜೊತೆಲಿ ಬಂದವರು ಅಲ್ಲ, ಒಳ್ಳೇದಾಗಬೇಕು. ಅವರು ರಿಷಬ್ ಶೆಟ್ಟಿ ಇದ್ದಾರೆ, he has built his own empire now and he has become a hero, he is directing. and next ಜಯಣ್ಣ ಕಂಪ್ನಿ ನಾವು ಅವರು ಒಂದು ಸಿನಿಮಾ ಮಾಡ್ತಾ ಇದ್ದೀವಿ. ಟೈಟ್ಲ್ ಇವಾಗ ಹೇಳೋದು ಬೇಡ, ಅದು ಬಂದಾಗ ನೋಡ್ಕೊಳ್ಳಿ ಅದನ್ನ. ಆ್ಯಂಡ್ ಸಂತೋಷ್ ನಂತರ ಅಗೇನ್ ಅಮೇಝಿಂಗ್ ಡೈರೆಕ್ಟರ್, ತುಂಬ ಕ್ಲೋಸ್. ಅವತ್ತು ಹೇಳಿದ್ರು ಜ್ಞಾಪಕ ಇದೆ ಅಂತ, ಚೆನ್ನಾಗಿ ಜ್ಞಾಪಕ ಇದೆ. ಕಣ್ಕೊಂಬಂದಿದ್ದು ಅನಂತು ಅಲ್ವಾ, ಚೆನ್ನಾಗಿ ಬಂತು ಅದೆಲ್ಲ ಮರೆಯೋಕ್ಕೆ. ಒಂದ್ಸತಿ ನೋಡಿದ್ರೆ ಯಾವತ್ತು ಜ್ಞಾಪಕ ಇಟ್ಕೊಂಡು, ಯಾಕಂದ್ರೆ ನನ್ನ ಹಾರ್ಟ್ ಅಂತ ಹಾರ್ಟ್. ನಮ್ಮ ಸಂತು ಹತ್ರ ಶಿವಣ್ಣ ಒಂದು ಸಿನಿಮಾ ಇದೆ, ತುಂಬ ವರ್ಷದಿಂದ ಹೇಳ್ತಿದ್ದಾನೆ, ಬೇಗ ಮಾಡೋದು. ಪಾಪ ಅವರು ಆ್ಯಕ್ಚುಲಿ ಇವಾಗ ಈಸ್ ಕಮಿಂಗ್ ಅಪ್ ಅಂಡ್ ಲಾಟ್ ಆಫ್ ಫಿಲ್ಮ್. ಇವಾಗ ಈಗ ಅಪ್ಪುದು ರಿವರ್ಸ್ ನಮಗಿತ್ತು, ನೆಕ್ಸ್ಟ್ ಜಗ್ಗೇಶ್ ಸಿನಿಮಾ ಮಾಡ್ತಾರೆ, ಅಪ್ಪು ಜೊತೆ ಇನ್ನೊಂದು ಸಿನಿಮಾ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಎಲ್ಲಿ ಹೋಗ್ತಾರೆ, ನನ್ನ ಸಿನಿಮಾ ಮಾಡಲೇಬೇಕು. ಚೀಸಿ ಐಸಾ ಅಂತಾರ ಮಸ್ತ್ ಚೀಸ್ ಮಾಡಿ ಮಸ್ತ್ ಮಸ್ತ್. ಅದಾದ್ಮೇಲೆ ಇವರು ಬೋಗಣ್ಣವ್ರು ಇದ್ದಾರೆ, ಆಮೇಲೆ ಶ್ರೀಕಾಂತ್ ಇದ್ದಾರೆ ಸಲಗಾಟಿ. ನಮ್ಮ ಫಸ್ಟ್ ಟಗರು ಮಾಡಿದ್ರು ಶ್ರೀಕಾಂತ್, ಕಾರ್ತಿಕ್ ಗೌಡ, KRG ಕಾರ್ತಿಕ್ ಗೌಡ, ಆಮೇಲೆ ಯೋಗಿ ಆ್ಯಂಡ್ ನಾಗಿ ಅವರು ಇದ್ದಾರೆ. ಆಮೇಲೆ ಆಲ್ಮೋಸ್ಟ್ 4 ದಿನದಿಂದ ಈ KRGದು ಬರೀ ಇಂಟರ್ವ್ಯೂಸ್ ಮಾಡಿ 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 ಗಂಟೆಲ್ಲ ತುಂಬ ನೋಡ್ಕೊಂಡಿದೆ. ಆದರೂ ಇಷ್ಟು ಮಾತಾಡ್ತಿದ್ವಿ ಹೆಂಗಂತ ಗೊತ್ತಿಲ್ಲ. ತುಂಬ ಚೆನ್ನಾಗಿ ಇದು ಮಾಡ್ತಾರೆ. ಅವ್ರ ಜೊತೆಲಿ ನರೇಂದ್ರ ಇರ್ಬೋದು, ಇಲ್ಲ ಲಕ್ಷ್ಮಿ ಅವ್ರು ಇರ್ಬೋದು, ಪಾಪ ಬಂದು ಸಾಕಷ್ಟು ಬೆಳಗ್ಗೆನೇ ಬಂದು ವೆಯ್ಟ್ ಮಾಡ್ತಾ ಇರ್ತಾರೆ. ಭಾಳ ಮುದ್ದಾಗಿ ವೆಯ್ಟ್ ಮಾಡಿ ಅದೆಲ್ಲ ಮುಗಿಸ್ಕೊಟ್ಟು ಥ್ಯಾಂಕ್ಸ್ ಹೇಳಿ ಹೋಗ್ತಾರೆ. ಆ್ಯಂಡ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ ಆ್ಯಕ್ಚುಲಾಗಿ ಅವ್ರ ಪಬ್ಲಿಸಿಟಿ ಸ್ಟೈಲ್. ಅದು ತುಂಬ ಚೆನ್ನಾಗಿ. ಥ್ಯಾಂಕ್ ಯು ಕಾರ್ತಿಕ್, ಥ್ಯಾಂಕ್ಸ್ ಅ ಲಾಟ್. ಆಮೇಲೆ ಅವ್ರದ್ದು ಒಂದು ಸಿನಿಮಾ ಇದೆ, ಏನಪ್ಪ ಶಿವಣ್ಣ ಸಿನಿಮಾ ಹೇಳ್ತಾನೆ ಹೋಗ್ತೀನಿ ಅಂತ ತಿಳ್ಕೊಬೇಡಿ. ಅವ್ರದ್ದು ಒಂದು ಯಾರು ರತ್ನ ಪ್ರಪಂಚ ಮಾಡಿದ ಡೈರೆಕ್ಟರ್ದು ಒಂದು ಸಿನಿಮಾ ಒಂದಿದೆ. ಅದರ ಸರ್ ಎವ್ರಿ ಟೈಮ್ ಈ ಥರ ಒಂದು ಯಂಗ್ ಟೀಮ್ ಬಂದಾಗ ಯಾವತ್ತೂ ನಾವು ಕೆಲಸ ಮಾಡ್ತಾ ಇರಬೇಕು, ಹೋಗ್ತಾ ಇರಬೇಕು. ಆ್ಯಂಡ್ ನೀವೆಲ್ಲ ಇವತ್ತು ನನ್ನ ಸ್ನೇಹಿತರು ಬಂದಿದ್ದಾರೆ, ನೀವೆಲ್ಲರೂ ಬಂದಿದ್ದಾರೆ ಆಶೀರ್ವಾದ ಮಾಡೋಕ್ಕೆ. ತುಂಬ ಥ್ಯಾಂಕ್ಸ್ ಆಗ್ಬೋದು. ಅನುಪಮ್ ಅವ್ರು ಬರ್ತಾರೆ, ಅವರು ಅಷ್ಟೇ ಮುದ್ದಾಗಿ ಮಾತಾಡಿ ಇಡೀ ಸ್ಟೇಜ್ನ ಅಳವಡಿಸ್ಕೊಂಡು ಎವ್ರಿಬಡಿ ಹಸ್ ಕಮ್. ನನ್ನ ಮಗಳು ಬಂದಿದ್ದಾಳೆ, ನಮ್ಮ ಮನೆಯವರು ಬಂದಿದ್ದಾರೆ. ಎಷ್ಟು ಇವತ್ತು ನಾವು ಎಷ್ಟು ಮಟ್ಟಿಗಿದ್ದೀವಿ ಅಂದರೆ ಅದು ಮನೇಲಿ ಕಾರಣ. 100% ಐ ಬಿಲೀವ್ ಇನ್ ದಟ್. ಯಾಕಂದರೆ ಕಷ್ಟ ಸುಖ ನೋವು ನಲಿವು ಎಲ್ಲಾದ್ರಲ್ಲೂ ಈಸ್ ದೇರ್ ವಿತ್ ಮೀ. ಆಮೇಲೆ ನನಗೇನಾದ್ರೂ ಆದಾಗ ಯಾವಾಗ ಪಕ್ಕದಲ್ಲಿ ಯಾವಾಗ ಜೊತೆಲೇ ಇರ್ತಾರೆ. ನಮ್ಮ ಫ್ಯಾಮಿಲಿ ಇರುತ್ತೆ, ಅಫ್ಕೋರ್ಸ್ ಫ್ಯಾಮಿಲಿ ಇರುತ್ತೆ. ಫ್ಯಾಮಿಲಿ ಬಿಟ್ಟು ನನ್ನ ಫ್ಯಾಮಿಲಿ ಅಂತ ಬಂದಾಗ ಗೀತಾ ಇಸ್ ಆಲ್ವೇಸ್ ಬಿಹೈಂಡ್ ಮೀ. ಆ್ಯಂಡ್ ನನಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ ನನಗೆ 2-3 ಪ್ರಾಬ್ಲಮ್ ಆಯಿತು, ಒಂದು ಬ್ರೈನ್ಲಿ ಒಂದು ಹಾರ್ಟ್ಲಿ. ಸೊ ಅದಾದಾಗ ತುಂಬ ಸಫರ್ ಮಾಡಿದ್ರು. ಆ್ಯಂಡ್ ಯಾರು ಅವರು ಕೂದಲು ಕೊಡಲ್ಲ, ಹೆಣ್ಮಕ್ಳು ಕೂದಲು ಕೊಡಲ್ಲ, ಆದರೆ ಶಿ ಗೇವ್ ಹೇರ್ ಫಾರ್ ಮೀ. ಸೊ ಐ ಬಿ ದೇರ್ ಆಲ್ವೇಸ್ ಫಾರ್ ಹರ್, ವಾಟ್ ಎವರ್ ಶಿ ಡಸ್ ಐ ಸಪೋರ್ಟ್ ಹರ್. ಆ್ಯಂಡ್ ಥ್ಯಾಂಕ್ ಯು, ಐ ಲವ್ ಯು ಅ ಲಾಟ್. ಆ್ಯಂಡ್ be like this with me always, and be smiling always. Everybody ತುಂಬ ಥ್ಯಾಂಕ್ಸ್. October 29th ನೋಡಿ ಸಿನಿಮಾನ ಎಂಜಾಯ್ ಮಾಡಿ, ಎಲ್ಲರೂ ಆಶೀರ್ವಾದ ಮಾಡಿ. ಹೋಪ್ ಎಲ್ರಿಗೂ ಈ ಸಿನಿಮಾ ಎಂಟರ್ಟೈನ್ಮೆಂಟ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ.
ಎಲ್ಲ ಬಜರಂಗಿ ಟೀಮ್ ಅವ್ರಿಗೆ ಥ್ಯಾಂಕ್ ಯು, ಲವ್ ಯು ಆಲ್. ಪಾಸಿಟಿವಿಟಿಗೆ ಇನ್ನೊಂದು ಹೆಸರು ಶಿವಣ್ಣ. ಯಾಕಂದ್ರೆ ಪ್ರತಿ ಸಲ ಶಿವಣ್ಣ ನೀವು ಮಾತಾಡಿದಾಗ ಮುಖದಲ್ಲಿ ಒಂದು ಸ್ಮೈಲ್, ಒಂದು ಪ್ರೀತಿಯ ವಾತಾವರಣ ಸೃಷ್ಟಿ ಮಾಡ್ತೀರಾ. ನಿಮ್ಮ ಸರಳತೆಯಿಂದ ಪ್ರತಿ ಸಲ ನಮ್ಮನ್ನ ಇನ್ಸ್ಪೈರ್ ಮಾಡ್ತೀರಾ. ಥ್ಯಾಂಕ್ ಯು ವೆರಿ ಮಚ್. ಈಗ ಶಿವಣ್ಣ ಡ್ಯಾನ್ಸ್ ಅಲ್ಲಿ ಕಿಂಗು, ಅಪ್ಪು ಸಾರು ಡ್ಯಾನ್ಸ್ ಅಲ್ಲಿ ಕಿಂಗು, ಯಶ್ ಸಾರು ಡ್ಯಾನ್ಸ್ ಅಲ್ಲಿ ಕಿಂಗು. 3 ಜನ ಒಂದೇ ವೇದಿಕೆಯಲ್ಲಿ ಇಟ್ಕೊಂಡು ಬಜರಂಗಿಗೆ ಡ್ಯಾನ್ಸ್ ಸ್ಟೆಪ್ ಹಾಕಿಲ್ಲ ಅಂದ್ರೆ ಈ ಕಾರ್ಯಕ್ರಮ ಕಂಪ್ಲೀಟ್ ಅನ್ಸಕ್ ಸಾಧ್ಯ ಇಲ್ಲ. ಶಿವಣ್ಣ 2 ಸ್ಟೆಪ್. ಈ ಎನರ್ಜಿ, ಈ ಪವರು, ಈ ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮೆಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ಆದರೆ ಇಷ್ಟು ಪ್ರೀತಿಯಿಂದ ನಮ್ಮ ಜೊತೆಗಿದ್ದಕ್ಕೆ ಮಾತ್ರ ಥ್ಯಾಂಕ್ ಯು ಹೇಳಿದ್ರೆ ಸಾಲದು. ಜಯಣ್ಣ ಬೋಗಣ್ಣ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅಪ್ಪು ಸರ್ಗೆ, ಯಶ್ ಸರ್ಗೆ, ಶಿವಣ್ಣಗೆ ಪ್ರೀತಿಯ ಬುಕೆ ಕೊಡೋದ್ರ ಮೂಲಕ ಥ್ಯಾಂಕ್ ಯು ಹೇಳಬೇಕು. ಜೊತೆಗೆ ಇದೇ ಸಂದರ್ಭದಲ್ಲಿ ಇವತ್ತು ಇಷ್ಟು ಅದ್ಭುತವಾಗಿ ಕಾರ್ಯಕ್ರಮ ನೆರವೇರೋದಕ್ಕೆ ನಮ್ಮ ಟೈಟಲ್ ಸ್ಪಾನ್ಸರ್ ಅಮೃತ್ ನೋನಿ ಕಾರಣ. ಅಮೃತ್ ನೋನಿಯ ಮಂಗಳಾಂಬಿಕೆ ಮೇಡಮ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅವರ ಪ್ರೀತಿಯ ಗೌರವದ ಕಾಣಿಕೆಯನ್ನ ನಮ್ಮ ಈ ವೇದಿಕೆ ಮೇಲಿರುವ ಗಣ್ಯರಿಗೆ ನೀಡೋದಕ್ಕೆ ಅಮೃತ್ ನೋನಿಯ ಮಂಗಳಾಂಬಿಕೆ ಮೇಡಮ್ ಇದೀಗ ವೇದಿಕೆಯಲ್ಲಿ